ಇದಾದ ನಂತರ ಈ ಬ್ಲಿಜಾರ್ಡ್ ವೆದರ್ ಇಟ್ ಈಸ್ ವಾರ್ಮ್ ಆರ್ ಕೋಲ್ಡ್ ದಟ್ ವಿ ನೀಡ್ ಟು ಕಾನ್ಸಂಟ್ರೇಟ್. ಅಂದ್ರೆ ಈ ಮಾರುತಗಳು ಶೀತ ಮಾರುತಗಳು ಅಥವಾ ಉಷ್ಣ ಮಾರುತಗಳು. ಡೆಫಿನೆಟ್ಲಿ ಸರ್ ಬೈ ಲುಕಿಂಗ್ ಅಟ್ ದ ಡೈರೆಕ್ಷನ್ ಇಟ್ ಸೆಲ್ಫ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ದ winds blizzard are coming from polar region towards the tropical region. Definitely, after crossing Rocky Mountains, can I say it is becoming warm? Yes, no? ಈ warm local winds ಏನದು ಈ ಕಡೆ ಇರತಕ್ಕಂತಹ ಪ್ರದೇಶದಲ್ಲಿ ಏನ್ ಸ್ನೋ ಬಿದ್ದಿರ್ತದ, ಈ ಸ್ನೋ ಬಿದ್ದಿರ್ತದ, ಆ ವಾರ್ಮ್ ವಿಂಡ್ ಬಂದು ಅದನ್ನೆಲ್ಲ ಮೆಲ್ಟ್ ಮಾಡ್ಬಿಟ್ಟಿರ್ತದೆ. ಈ ಬ್ರಿಕ್ ಫಿಲ್ಟರ್ ನ ನೋಡ್ರಿ, ಡೆಫಿನೆಟ್ಲಿ ಇಟ್ ಇಸ್ ಕಮಿಂಗ್ ಫ್ರಮ್ ದ ಡೆಸರ್ಟ್ಸ್ ಟುವರ್ಡ್ಸ್ ದ sea. Definitely, what is that? These are the two most important local winds we can come across in South American continent. ಈ ದಕ್ಷಿಣ ಅಮೆರಿಕ ಖಂಡದಲ್ಲಿ ಇರತಕ್ಕಂತ ಎರಡು ಅತ್ಯಂತ ಪ್ರಮುಖ ಸ್ಥಳೀಯ ಮಾರುತಗಳಿವು. ಆ ಮಾರುತಗಳ ಲಕ್ಷಣಗಳು ಈ ತರ ಕಂಡು ಬರ್ಲಿತ್ತು. ವೈ ಇಸ್ ಇಟ್ ಕಾಲ್ಡ್ as ಡಾಕ್ಟರ್ ಅಂತ ಎದಕ್ಕೆ ಕರೀತಾರೆ ಅದಕ್ಕೆ? ಯಾಕಂದ್ರೆ ದ ಪೀಪಲ್ ಆಫ್ ಕೇಪ್ ಟೌನ್ ಒಳಗ ಪೊಲ್ಯೂಷನ್ ಕಡಿಮೆ ಮಾಡ್ತದ. ಓಕೆ, ಈ ತರ ನಮ್ಮ ನಾರ್ತ್ ಅಮೆರಿಕಾ ಅದ ಅನ್ಕೊಟ್ರಿ. ಅದಂದ್ರ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್, ಇಲ್ಲಿ ನಾವು ಕ್ಯಾಲಿಫೋರ್ನಿಯಾ ಪೆನಿನ್ಸುಲಾ ಅಂತ ನೋಡ್ತೀವಿ. ಇಲ್ಲಿ ಇದ್ರ ಕೆಳಗಡೆ ಸೌತ್ ಅಮೆರಿಕಾ ನೋಡ್ತೀವಿ. ಓಕೆನಾ? ಇದು ಗಲ್ಫ್ ಆಫ್ ಮೆಕ್ಸಿಕೋ ಅದ, ಇಲ್ಲೇನದ ಗ್ರೀನ್ಲ್ಯಾಂಡ್ ಅದ. ಈ ಒಂದು ಪ್ಲೇಸ್ ಅನ್ನ ನಾವು ಕೆನಡಾ ಅಂತ ಕರಿತೀವಿ. USA, ಮೆಕ್ಸಿಕೋ, ಅಲಾಸ್ಕಾ ಅಂಡ್ ದ ಅದರ್ ಕಂಟ್ರೀಸ್ ವಿಚ್ ಆರ್ ಪ್ರೆಸೆಂಟ್ ಅಟ್ ದ ಸದರ್ನ್ ಸೈಡ್. ಓಕೆ, ವಾಟ್ ಆರ್ ದೋಸ್ ವಿಂಡ್ಸ್ ವಿಚ್ ವಿ ಮೆನ್ಷನ್ಡ್ ಹಿಯರ್? ಈ ವಿಂಡ್ಸ್ ಗಳನ್ನ ನೋಡ್ರಿ, ಯಾವ್ಯಾವ ವಿಂಡ್ಸ್ ನೋಡ್ರಿ ಅವನು. ಬಿ ವೆರಿ ಕೇರ್ಫುಲ್. ಇಲ್ಲೊಂದು ವಿಂಡ್ ಇತ್ತಲ್ಲ, ಯಾವ ವಿಂಡ್ ಇದು ಸರ್? ಬ್ಲಿಜಾರ್ಡ್ ಸರ್ ಇದು. ವಾಟ್ ಇಸ್ ದಿಸ್? ಬ್ಲಿಜಾರ್ಡ್ ಆದ್ಮೇಲೆ ಈಸ್ಟರ್ಸ್, ಇದಕ್ಕೆ ನಾವು ನಾರ್ಟೆ ಅಂತ ಕರಿದ್ವಿ. ಇಲ್ಲಿ ನಾವು ಇದಕ್ಕೆ ನಾವೇನಂತ ಕರಿದ್ವಿ? ಚಿನೂಕ್ ಅಂತ ಕರಿದ್ವಿ. ಇದಾದ ನಂತರ ಇಲ್ಲೊಂದು ವಿಂಡ್ ಇತ್ತ ವೆಸ್ಟರ್ನ್ USA ಒಳಗ, ಆಮೇಲೆ ಇಲ್ಲೊಂದು ವಿಂಡ್ ಇತ್ತು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡ್. ವಿ ಶಾಲ್ ಫಸ್ಟ್ ಆಫ್ ಆಲ್ ಟ್ರೈ ಟು ಮೆನ್ಷನ್ ದ ವಿಂಡ್ಸ್. ಈ ವಿಂಡ್ಸ್ ಗಳ ಹೆಸರುಗಳನ್ನ ಬರೆದ್ಬಿಡಮಂತ. ವಿಂಡ್ಸ್ ಗಳ ಹೆಸರುಗಳನ್ನ ಬರೆದ್ರೆ ಡೆಫಿನೆಟ್ಲಿ ವಾಟ್ ಆರ್ ವಿ ಗೆಟಿಂಗ್ ಹಿಯರ್? ಈ ಒಂದು ವಿಂಡಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಬ್ಲಿಜಾರ್ಡ್ ಅಂತ ಕರಿತೀವಿ. ಓಕೆನಾ? ಬ್ಲಿಜಾರ್ಡ್ ಆಯ್ತು. ಇದಕ್ಕೆ ನಾರ್ತ್ ಈಸ್ಟರ್ಸ್ ಅಂತ ಕರೆದಿದ್ವಿ. ನಾರ್ತ್ ಈಸ್ಟರ್ಸ್. ಈ ಒಂದು ವಿಂಡಿಗೆ ನಾವು ಏನಂತ ಕರಿತೀವಿ? ನಾರ್ಟೆ ಅಂತ ಕರಿತೀವಿ. ಓಕೆನಾ? ಇಲ್ಲಿರ್ತಕ್ಕಂಥ ಒಂದು ವಿಂಡ್ ಅನ್ನ ನಾವು ಏನಂತ ಕರಿಬಹುದು? ಸಾಂಟಾನಾ ಅಂತ ಕರಿತೀವಿ. ಸಾಂಟಾನಾ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿರ್ತಕ್ಕಂಥ ವಿಂಡ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಚಿನುಕ್ ಅಂತ ಕರಿತೀವಿ. ಅಂಡ್ ಇಲ್ಲಿರ್ತಕ್ಕಂಥ ವಿಂಡ್ ಅನ್ನ ನಾವು ನಾರ್ಥರ್ ಅಂತ ಕರಿತೀವಿ. ನಾರ್ಥರ್. ನಾವು ವಿ ಶಾಲ್ ಟ್ರೈ ಟು ಮೆನ್ಷನ್ ಸಮ್ ಇಂಪಾರ್ಟೆಂಟ್ ಥಿಂಗ್ಸ್ ಹಿಯರ್ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್. ನೋಡ್ರಿ, ಎಕ್ಸಾಕ್ಟ್ಲಿ ಈ ಒಂದು ಪಾರ್ಟ್ ಅಲ್ಲಿ ನಾವೇನ್ ನೋಡ್ತೇವೆ ಅಂದ್ರೆ, ಈ ಒಂದು ಪಾರ್ಟ್ ಅಲ್ಲಿ ಎಲ್ಲಿ ಸರ್? ಈ ಒಂದು ಪಾರ್ಟ್ ಅಲ್ಲಿ ನಾವೊಂದು ಪರ್ವತ ಶ್ರೇಣಿಯನ್ನ ನೋಡ್ತೀವಿ ಅಥವಾ ಮೌಂಟೇನ್ ರೇಂಜ್ ಅನ್ನ ನೋಡ್ತೀವಿ. ಆ ಮೌಂಟೇನ್ ರೇಂಜ್ ಎಕ್ಸಾಕ್ಟ್ಲಿ ಸರ್ ಈ ತರ ಸರ್, ಮೌಂಟೇನ್ ರೇಂಜ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನೀವು ಇಲ್ಲೇ ನೋಡಿದ್ರೆ ಸರ್, ಡೆಫಿನೆಟ್ಲಿ ದೇರ್ ಇಸ್ ಒನ್ ಮೋರ್ ಥಿಂಗ್ ದಟ್ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್. ಈ ಪ್ಲೇಸ್ ಅಲ್ಲಿ ಸರ್, ಇಲ್ಲಿ ಎಕ್ಸಾಕ್ಟ್ಲಿ ಈ ಪ್ಲೇಸ್ ಅಲ್ಲಿ ನಾವೇನ್ ನೋಡ್ಲಿದ್ದೇವೆ ಅಂದ್ರೆ ಸರ್, ಡೆಸರ್ಟ್ಸ್ ಇರೋದನ್ನ ನೋಡ್ತೀವಿ. ದೇರ್ ಆರ್ ಅರೌಂಡ್ 2 ಇಂಪಾರ್ಟೆಂಟ್ ಡೆಸರ್ಟ್ಸ್ ವಿಚ್ ಆರ್ ಪ್ರೆಸೆಂಟ್ ಹಿಯರ್. ದ ಡೆಸರ್ಟ್ಸ್ ಆರ್ ಕಾಲ್ಡ್ as ಮೊಜಾವೆ ಅಂಡ್ ಸುನೂರನ್. ಕೇಳಿರ್ಬೋದು ನೀವೆಲ್ಲ. ಇದಕ್ಕೆ ನಾವು ಮೊಜಾವೆ ಮತ್ತೆ ಇದಕ್ಕೆ ಕೆಳಗಡೆ ಇರತಕ್ಕಂಥದ್ದು ಡೆಸರ್ಟ್ ಗೆ ನಾವು ಸುನೂರನ್ ಅಂತ ಕರಿತೀವಿ. ಈ ಪರ್ವತಗಳಿಗೆ ನಾವೇನಂತ ಕರಿಬೇಕು? ಪರ್ವತಗಳಿಗೆ ಯೂಶಲಿ ನಾವೇನಂತ ಕರಿತೀವಿ? ಏನಂತ ಕರಿತೀವಿ? ರಾಕಿ ಪರ್ವತಗಳಿಗೆ. ರಾಕಿ ಕಾರ್ಡಿಲೆರಾ ವೆಸ್ಟರ್ನ್ ಕಾರ್ಡಿಲೆರಾ ಅಂತಾನೂ ಕರೀತಾರೆ ಅದಕ್ಕೆ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನಾವು ವಿ ಶಾಲ್ ಕಾನ್ಸಂಟ್ರೇಟ್ ಆನ್ ದ ವಿಂಡ್ಸ್ ಒನ್ ಬೈ ಒನ್ ಅಂಡ್ ವಿ ಶಾಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಫೀಚರ್ಸ್ ಆಫ್ ದೀಸ್ ವಿಂಡ್ಸ್. ಓಕೆ, ಈ ವಿಂಡ್ಸ್ ಗಳ ಲಕ್ಷಣಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಮಾಣ ಅಂತ. ಇಲ್ಲಿ ಬ್ಲಿಜಾರ್ಡ್ ಅದ. ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್, ಇಲ್ಲಿ ನಾನು ಬ್ಲಿಜಾರ್ಡ್ ಅಂತ ಬರ್ದಿರ್ತೇನೆ. ಬ್ಲಿಜಾರ್ಡ್ ಅಂತ ಬರ್ದೇನೆ. ಇದಾದ ನಂತರ ಈ ಬ್ಲಿಜಾರ್ಡ್ ವೆದರ್ ಇಟ್ ಈಸ್ ವಾರ್ಮ್ ಆರ್ ಕೋಲ್ಡ್ ದಟ್ ವಿ ನೀಡ್ ಟು ಕಾನ್ಸಂಟ್ರೇಟ್. ಅಂದ್ರೆ ಈ ಮಾರುತಗಳು ಶೀತ ಮಾರುತಗಳು ಅಥವಾ ಉಷ್ಣ ಮಾರುತಗಳು. ಡೆಫಿನೆಟ್ಲಿ ಸರ್ ಬೈ ಲುಕಿಂಗ್ ಅಟ್ ದ ಡೈರೆಕ್ಷನ್ ಇಟ್ ಸೆಲ್ಫ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ದ winds blizzard are coming from polar region towards the tropical region. ಡೆಫಿನೆಟ್ಲಿ ಅಲ್ಲಿ ಕೂಲ್ ಆಗಿ ಬಂದಿರ್ತಾವು. ಅದ್ರ ರಿಸಲ್ಟ್ ಡೈರೆಕ್ಟ್ಲಿ ನಾ ಏನ್ ಬರ್ಲಿದೆ ಅಂದ್ರೆ ದೀಸ್ winds are cool winds or they are also called as cold winds. ಈ ಮಾರುತಗಳನ್ನ ನಾವು ಶೀತ ಮಾರುತಗಳು ಅಂತ ಕರಿಬಹುದು. ಅದರಿಂದ ಶೀತ ಮಾರುತಗಳಂತ ಬರ್ದೇವೆ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಕೋಲ್ಡ್ ವಿಂಡ್ಸ್ ಅಂತ ಬರ್ತೀವಿ. ವಾಟ್ ಡು ಯು ಥಿಂಕ್? ಡು ವಿ ಹ್ಯಾವ್ ಮೋರ್ ಮಾಯ್ಶ್ಚರ್ ಕಂಟೆಂಟ್ ದೇರ್? ನೋ ಸರ್, ಇಟ್ ಇಸ್ ನಾಟ್ ಮಾಯ್ಶ್ಚರ್, ಇಟ್ ಇಸ್ ಜಸ್ಟ್ ಅ ಸ್ನೋ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಅದರ ಸಂಬಂಧ ಮಾಯ್ಶ್ಚರ್ ಕಂಟೆಂಟ್ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಇಟ್ ಇಸ್ ಡ್ರೈ. ಮಾಯ್ಶ್ಚರ್ ಕಂಟೆಂಟ್ ಆ ಒಂದು ವಿಂಡ್ ಅಲ್ಲಿ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಡ್ರೈ ಇರ್ತವೆ. ಆಸ್ ಅ ರಿಸಲ್ಟ್ ಡ್ರೈ ಇದ್ರೆ ಅಂತ ಮಾರುತಗಳನ್ನ ನಾವು ಶುಷ್ಕ ಮಾರುತಗಳು ಅಂತ ಕರಿತೀವಿ. ಶುಷ್ಕ ಮಾರುತಗಳು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಆಸ್ ಇಟ್ ಕಂಟೈನ್ಸ್ ಮೋರ್ ಅಮೌಂಟ್ ಆಫ್ ಸ್ನೋ, what happens is, be very careful, as it contains more amount of snow, it appears powdery wind ಕಾಣ್ತಿರ್ತದ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಪೌಡರಿ ಗತೆ ಕಾಣ್ತಿರ್ತದ, ಪೂರ್ತಿ ಬ್ಲರ್ ಮಾಡ್ಬಿಟ್ಟಿರ್ತದ ವ್ಯೂ ಅನ್ನ. as a result we are calling it as cold and dry winds which are coming from the polar zone. ಅಂದ್ರೆ ಇದ್ರದ್ದು ಲೊಕೇಶನ್ ಇರೋದ ಸರ್, ಲೊಕೇಶನ್ ಅನ್ನು ನೋಡಿದ್ರೆ ನಾವು ಡೆಫಿನೆಟ್ಲಿ ವಿ ಕ್ಯಾನ್ ಸೇ ದಟ್ ಇಟ್ ಇಸ್ ಪ್ರೆಸೆಂಟ್ ಇನ್ ಗ್ರೀನ್ಲ್ಯಾಂಡ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಗ್ರೀನ್ಲ್ಯಾಂಡ್ ಅಂತ ಬರ್ತೇನೆ ಈಗ. Okay, so this is about the first wind that we needed to concentrate. If you further concentrate, there are very similar winds along with this blizzard. We need to concentrate on this. Okay, note it.
ಸರ್ ಬ್ಲಿಜಾರ್ಡ್ ಅಂತ ಹೋದ, ಅದರ ಜೊತೆಗೆ ನಾರ್ತ್ ಈಸ್ಟರ್ಸ್ ಅಂತ ಬರ್ದೇನೆ ಇಲ್ಲೇ, ನಾರ್ತ್ ಈಸ್ಟರ್ಸ್. ಅದರ ಜೊತೆಗೆ ನಾರ್ಥರ್ ಅಂತಾನು ಬರ್ದೇನೆ, ನಾರ್ಥರ್, ಅದರ ಜೊತೆಗೆ ನಾರ್ಟೆ ಅಂತಾನು ಬರ್ದೇನೆ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಆಲ್ ದೀಸ್ ವೆಂಟ್ಸ್ ಆರ್ ಹ್ಯಾವಿಂಗ್ ಸಿಮಿಲರ್ ಕೈಂಡ್ ಆಫ್ ದ ಫೀಚರ್ಸ್. ಇಲ್ಲಿ ನಾ ಕೋಲ್ಡ್ ಮತ್ತು ಡ್ರೈ ಬರ್ದೇನೆ, ಡೆಫಿನೆಟ್ಲಿ ನೋಡ್ರಿ ಇಲ್ಲಿ ನಾರ್ತ್ ಈಸ್ಟರ್ಸ್ ಗಳನ್ನ ನೋಡಿದ್ರೆ ಡೆಫಿನೆಟ್ಲಿ ದೇ ಆರ್ ದ ಕಂಟಿನ್ಯೂಸ್ ವಿಂಡ್ಸ್ ವಿಚ್ ಆರ್ ಕಮಿಂಗ್ ಫ್ರಮ್ ದ ಬ್ಲಿಜಾರ್ಡ್ಸ್. ಬ್ಲಿಜಾರ್ಡ್ ಅದೇ ತರ ಬರ್ಲಿರ್ತದ, ಬ್ಲಿಜಾರ್ಡ್ ಗೆ ಕಂಟಿನ್ಯೂಸ್ ಆಗಿ ದಿಸ್ ವಿಂಡ್ ವಿ ಆರ್ ಏಬಲ್ ಟು ಸಿ. ಅದಾದ ನಂತರ ಅದಕ್ಕೆ ಕಂಟಿನ್ಯೂಸ್ ಆಗಿ ನೋಡ್ಲಿತ್ತೇನೋ ನಾರ್ಟೆ ನೋಡ್ಲಿತ್ತೇವೆ. ನಾರ್ಟೆ ಇಸ್ ಆಲ್ಸೋ cold and dry, I can directly say it, but concentrate on the norther. Norther is also there, right? It is also coming from the north to south. North to south ಬರ್ಲಿ, definitely it is becoming cold and then it is coming to the tropical zone. ಅಂದ್ರೆ ಈ ಕಡೆ ಪೋಲಾರ್ ರೀಜನ್ ಒಳಗ ಅಥವಾ ಶೀತ ವಲಯದಲ್ಲಿ ಶೀತ ಒಂದು ಹವಾಮಾನವನ್ನು ಹೊಂದಿಕೊಂಡು ಈ ಕಡೆ ಬರ್ತಿರ್ತದ ಕೆಳಗಡೆ ಟ್ರಾಪಿಕಲ್ ಝೋನ್ ಹತ್ರ ಅಥವಾ ಉಷ್ಣ ವಲಯದ ಕಡೆಗೆ. ಆದ್ದರಿಂದ ನಾವೇನ್ ಮಾಡ್ಬೋದು ಸರ್, ಈ ಎಲ್ಲಾ ವಿಂಡ್ಸ್ ಗಳನ್ನ ವೆರಿ ಸಿಮಿಲರ್ ಟು ಬ್ಲಿಜಾರ್ಡ್ ಅಂತ ಕನ್ಸಿಡರ್ ಮಾಡ್ಬೋದು. ಅದಾದ ನಂತರ what are the winds which are present after that? Sir, if you further concentrate here, we need to concentrate on the most important winds called as Chinook. Chinook anta ಕರೀಲಿರ್ತೀವಿ ನಾವು ಇದಕ್ಕ. ಸೊ Chinook ಅಂತ ಬರ್ತೈತೆ. ಸರ್ ವಾಟ್ ಈಸ್ ಹ್ಯಾಪನಿಂಗ್ ವಿತ್ ದ Chinook? Chinook ಅನ್ನ ನೋಡ್ರಿ ಸರ್, ಈ ತರ ಒಂದು ಮೌಂಟೇನ್ ಅದ, ರಾಕಿ ಮೌಂಟೇನ್. ಇಲ್ಲೇ ಈ ಒಂದು ಮಾರುತಗಳು ಯೂಶಲಿ ವಿಂಟರ್ ಟೈಮ್ ಒಳಗೆ ಕ್ರಿಯೇಟ್ ಆಗಿರತಕ್ಕಂಥ ಮಾರುತಗಳು Chinook ಅನ್ನೋದು. ಸೊ ವಿಂಟರ್ ಟೈಮ್ ಒಳಗ ಈ Chinook ಮಾರುತಗಳು ಏನ ಕ್ರಿಯೇಟ್ ಆಗ್ಯಾವ, ಅವು ಪೆಸಿಫಿಕ್ ಸಾಗರದಲ್ಲಿ ಕ್ರಿಯೇಟ್ ಆಗಿರತಕ್ಕಂಥ ಮಾರುತಗಳು. ಈಗ ಆ ಕಡೆ ಸರ್ ಈ ಕಡೆ ಒಂದು ಪ್ಲೇಸ್ ಅನ್ನ ನೋಡಿದ್ರೆ ಈ ಕಡೆ ಒಂದು ದೊಡ್ಡ ಒಂದು ಗ್ರಾಸ್ ಲ್ಯಾಂಡ್ ಕಂಡ್ಬರ್ತದೆ ಸರ್. ಈ ಒಂದು ಗ್ರಾಸ್ ಲ್ಯಾಂಡ್ ಗೆ ನಾವೇನಂತ ಕರಿತೀವಿ ಅಂದ್ರೆ ಪ್ರೇರೀಸ್ ಅಂತ ಕರಿತೀವಿ. ಪ್ರೇರೀಸ್, ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡ್. ಪ್ರೇರೀಸ್, ಆ ಪ್ರೇರೀಸ್ ಇಟ್ ಈಸ್ ವೆರಿ ಫೇಮಸ್ ಫಾರ್ ವೀಟ್ ಅಗ್ರಿಕಲ್ಚರ್. ಓಕೆ, ಈ Chinook ಮಾರುತಗಳು ಈಗ ಈ ಪ್ರೇರೀಸ್ ಅಂತ ಗ್ರಾಸ್ ಲ್ಯಾಂಡ್ಸ್ ಹುಲ್ಲುಗಾವಲು ಪ್ರದೇಶಗಳು ಏನದಾವ್ ಅದರ ಕಡೆಗೆ ಚಲನೆ ಮಾಡೋದನ್ನ ನೋಡ್ತಿರ್ತೀವಿ. ಅದರ ಸಂಬಂಧ ನೋಡ್ರಿ, ಫಸ್ಟ್ ಆಫ್ ಆಲ್ ವೆನ್ ಇಟ್ ಹ್ಯಾಸ್ ಟು ರೀಚ್ ಪ್ರೇರೀಸ್, ಇಟ್ ಹ್ಯಾಸ್ ಟು ಫಸ್ಟ್ ಆಫ್ ಆಲ್ ಕ್ರಾಸ್ ದ ಮೌಂಟೇನ್ ರೇಂಜಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಬಿನೀತ್. ಅಂದ್ರೆ ಇನ್ ಬಿಟ್ವೀನ್ ಯಾವ ಮೌಂಟೇನ್ ರೇಂಜಸ್ ಅದಾವ, ರಾಕಿ ಮೌಂಟೇನ್ಸ್ ಗಳನ್ನ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಆದ್ದರಿಂದ ನೋಡ್ರಿ ಫುಲ್ ಕಾನ್ಸಂಟ್ರೇಷನ್. ಈ Chinook ಮಾರುತಗಳು, ಬಿ ವೆರಿ ಫುಲ್. ಈ Chinook ಮಾರುತಗಳು ಈ ತರ ಹೋಗುವಾಗ ಡೆಫಿನೆಟ್ಲಿ ಸರ್ ಏನಾಗಿರ್ತಾವ, ಮಾಯ್ಸ್ಟ್ ಆಗಿರ್ತಾವ ಸರ್, ಮಾಯ್ಸ್ಟ್ ಆಗಿರ್ತಾವ. ಯಾಕಂದ್ರೆ ದೇ ಆರ್ ಕಮಿಂಗ್ ಫ್ರಮ್ ಪೆಸಿಫಿಕ್ ಓಷನ್, ರೈಟ್? ಪೆಸಿಫಿಕ್ ಓಷನ್ ಕಡೆಯಿಂದ ಬರುವಾಗ ಮುಂಚೆ ಮಾಯ್ಸ್ಟ್ ಇರ್ತಾವ ಸರ್. ಇಲ್ಲಿ ಓರೋಗ್ರಾಫಿಕ್ ರೈನ್ಫಾಲ್ ಬರ್ತದ, ಅದರ ಸಂಬಂಧ ಓರೋಗ್ರಾಫಿಕ್ ರೈನ್ಫಾಲ್ ಬಂತು. ಬಟ್ ಸೂನ್ ಆಫ್ಟರ್ ಇಟ್ ಕ್ರಾಸಸ್ ದ ಪೀಕ್ ಆಫ್ ದ ರಾಕಿ ಮೌಂಟೇನ್ಸ್, ಕ್ಯಾನ್ ಐ ಸೇ the wind becomes dry. Moist content ಇರಂಗಿಲ್ಲ, ಯಾಕಂದ್ರೆ already it has spent its moisture in condensation here for the formation of cumulonimbus clouds. ಅದರ ಸಲುವಾಗಿ ಇಲ್ಲಿ ನೀವು ನೋಡಿದ್ರೆ so definitely this becomes dry local wind. ಈ dry local wind hub sir, but just now I told you in the previous slides that whenever the winds are raising, getting uplifted, they become cool. Whenever they are descending, they become hot, they become warm. It is due to adiabatic process. Adiabatic cooling ಮತ್ತು adiabatic heating ಇಂದ ಡ್ರೈ winds ಗಳು ಏನಿರ್ತಾವ ಇವೆಲ್ಲ ವಾರ್ಮ್ ಆಗಿರ್ತಾವ. I hope everybody is understanding. So whatever features that we are concentrating on about the Chinook is here. Sir, exactly ಆ Chinook ಮಾರುತಗಳನ್ನು Chinook ಅಂತ ಎಲ್ಲಿ ಕರೀತಾರೆ ಸರ್? at the leeward side of the western cordilleras or at the leeward side of the Rocky Mountains. I hope everybody is understanding. Chinook ಅಂದ್ರೆ ಅದರ ಫೀಚರ್ ಏನಿರ್ತದೆ, ಇವಾಗ ಅದು ವಾರ್ಮು ಇರ್ತದ, ಡ್ರೈನೂ ಇರ್ತದ. ಬಟ್ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್ ಹಿಯರ್ ನೋಡ್ರಿ, ಈ ಪ್ರೇರೀಸ್ ಒಳಗ ಸ್ನೋಫಾಲ್ ಬಹಳ ಜಾಸ್ತಿ ಬಿದ್ದಿರ್ತದ. ಅಂಡ್ ವಾಟ್ ಎವರ್ ದ ಇಂಟೆನ್ಸ್ ಅಗ್ರಿಕಲ್ಚರ್ ದಟ್ ಇಸ್ ಹ್ಯಾಪನಿಂಗ್ ಇನ್ ನಾರ್ತ್ ಅಮೆರಿಕನ್ ಕಾಂಟಿನೆಂಟ್, ದಟ್ ಇಸ್ ಟೇಕಿಂಗ್ ಪ್ಲೇಸ್ ಹಿಯರ್ ಇಟ್ಸೆಲ್ಫ್. ದೇ ಟ್ರೈ ಟು ಸ್ಲಾಶ್ ದ ಗ್ರಾಸ್ಲ್ಯಾಂಡ್ಸ್ ಅಂಡ್ ದೇ ಕ್ಲಿಯರ್ ಇಟ್ ಅಂಡ್ ದೆನ್ ದೇ ಕಂಡಕ್ಟ್ ಆರ್ ದೆನ್ ದೇ ಅಂಡರ್ಗೋ ಅಗ್ರಿಕಲ್ಚರ್. ಆ ಅಗ್ರಿಕಲ್ಚರ್ ಅಲ್ಲಿ ವೀಟ್ ಪ್ರೊಡಕ್ಷನ್ ಎಲ್ಲದಕ್ಕಿಂತ ಜಾಸ್ತಿ ನಡೀತಿರುತ್ತೆ. ಕನ್ಸಿಡರ್ ಡ್ಯೂರಿಂಗ್ ವಿಂಟರ್ ವಾಟ್ ಹ್ಯಾಪನ್ಸ್ ಇಸ್, ವಿಂಟರ್ ಇದ್ದಾಗ ಸ್ನೋಫಾಲ್ ಕಂಟಿನ್ಯೂಸ್ಲಿ ಬೀಳ್ತಿರ್ತದ, ಅಲ್ಲಿ ಏನ್ ಅಗ್ರಿಕಲ್ಚರ್ ಕ್ರಾಪ್ಸ್ ಇರ್ತಾವ ಅದು ಹಾಳಾಗೋ ತರ ಇರ್ತದ. But as a severe, if you further concentrate, Chinook after crossing Rocky Mountains, can I say it is becoming warm? Yes, no? ಈ warm local winds ಏನದು ಈ ಕಡೆ ಇರತಕ್ಕಂತ ಪ್ರದೇಶದಲ್ಲಿ ಏನ್ ಸ್ನೋ ಬಿದ್ದಿರ್ತದ, ಈ ಸ್ನೋ ಬಿದ್ದಿರ್ತದ, ಆ ವಾರ್ಮ್ ವಿಂಡ್ ಬಂದು ಅದನ್ನೆಲ್ಲ ಮೆಲ್ಟ್ ಮಾಡ್ಬಿಟ್ಟಿರ್ತದೆ. And the warm Chinook winds will try to decrease the pressure that is created by the snow on the agriculture field. I hope everybody is understand. ಇಲ್ಲಿ ಏನ್ ಸ್ನೋ ಅದ, ಈ ಸ್ನೋನೇ ಮೆಲ್ಟ್ ಮಾಡ್ಬಿಡ್ತಾವ. As a result, the Chinook is also famously called as the snow eater. I hope everybody is understanding. ಇದನ್ನ ಕನ್ನಡದಲ್ಲಿ ನಾವು ಏನಂತ ಕರಿತೀವಿ ಅಂದ್ರೆ ಹಿಮಭಕ್ಷಕ ಅಂತ ಕರೀತಾರ. ಹಿಮಭಕ್ಷಕ. ಚಳಿಗಾಲದಲ್ಲಿ ಇಲ್ಲಿರ್ತಕ್ಕಂಥ ಹಿಮ ಏನಿರ್ತದ ಅದನ್ನ ಕರಗಿಸ್ತದ. ಅಲ್ಲಿ ವೀಟ್ ಪ್ರೊಡಕ್ಷನ್ ಏನ್ ಮಾಡ್ತಿರ್ತಾರ, ಆ ವೀಟ್ ಪ್ರೊಡಕ್ಷನ್ ಮೇಲೆ ಈ ಸ್ನೋಗಳಿಂದ ಬಹಳಷ್ಟು ಪ್ರೆಷರ್ ಆಗ್ಬಿಟ್ಟಿರ್ತದ. ಓಕೆ, ಆ ಪ್ರೆಷರ್ ನ ಕಡಿಮೆ ಮಾಡ್ಲಿಕ್ಕೆ ವಾರ್ಮ್ ವಿಂಡ್ಸ್ ಬಂದು ಈ ಸ್ನೋ ನ ಮೆಲ್ಟ್ ಮಾಡ್ಬಿಟ್ಟಿರ್ತದೆ, ಕರಗಿಸ್ಬಿಟ್ಟಿರ್ತದೆ. ಆಸ್ ಅ ರಿಸಲ್ಟ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಹಿಮಭಕ್ಷಕ ಅಥವಾ
ಅದನ್ನ ನಾವು ಸ್ನೋ ಈಟರ್ ಅಂತಾನು ಕರಿತೀವಿ. ವಾಟ್ ಇಸ್ ದಟ್ ವಿಂಡ್? ಚಿನೂಕ್ ವಿಂಡ್ಸ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡ್. ವಿ ಆರ್ ಲೆಫ್ಟ್ ವಿತ್ ಒನ್ ಮೋರ್ ವಿಂಡ್ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್, ದಟ್ ಇಸ್ ಸಾಂಟಾನಾ. ಓಕೆ, ಸೊ ಸಾಂಟಾನಾ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಸೊ ಫಸ್ಟ್ ಆಫ್ ಆಲ್, by looking at the wind itself, you can say that it is present in tropical zone. Already tropical zone ಅಲ್ಲಿ ಅದದು. Okay, so tropical zone ಅಲ್ಲಿ ಇದ್ರೆ, if you further concentrate, ಸಾಂಟಾನಾ winds are there. Tropical zone ಅಲ್ಲಿ ಇದ್ರೆ ಡೆಫಿನೆಟ್ಲಿ ಏನ್ ಇರ್ತದ? ವಾರ್ಮ್ ಇರ್ತದೆ ಸರ್. ಅದರ ಜೊತೆಗೆ ವಾರ್ಮ್ ಜೊತೆಗೆ they are originating from deserts, the tropical deserts like Mojave and Sonoran, which are present in USA and Mexico, California ಕಡೆ. ಓಕೆ, ಅದರ ಸಂಬಂಧ ಅಲ್ಲಿಂದ ಉಗಮಗೊಂಡಿರತಕ್ಕಂಥ ಈ ಒಂದು ಮಾರುತಗಳು ಬಹಳಷ್ಟು ಶುಷ್ಕವಾಗಿರ್ತಾವ, ಅದರ ಜೊತೆಗೆ ವಾರ್ಮ್ ಕೂಡ ಇರ್ತಾವ, ಉಷ್ಣತೆನ ಜಾಸ್ತಿ ಹೊಂದಿರ್ತಾವ. ಆದ್ದರಿಂದ ಕೆನ್ ಐ ಸೇ ದೇ ಆರ್ ಸರ್ warm and dry winds. Once again, these are also warm and dry winds, sir. Chinook is also warm and dry just because of adiabatic heating. But if you further concentrate here, it is not because of adiabatic heating or adiabatic cooling. Rather, it is originating from deserts. ಅಲ್ಲಿರ್ತಕ್ಕಂಥ ಮರುಭೂಮಿಗಳಿಂದ ಉಗಮಗೊಂಡಿರ್ತಕ್ಕಂಥ ಮಾರುತಗಳನ್ನು ನೋಡ್ಲಿಕ್ಕೆ ನಾವು ಸಾಂಟಾನಾ. ಆದ್ದರಿಂದ ಆ ಮರುಭೂಮಿಗಳಿಂದ ಹೀಟ್ ಅನ್ನು ಅಬ್ಸರ್ವ್ ಮಾಡಿಕೊಂಡು ಚಲನೆ ಮಾಡ್ತಿರುವಾಗ ಕ್ಯಾಲಿಫೋರ್ನಿಯಾ ಕಡೆ ಏನ್ ಫಾರೆಸ್ಟ್ ಇರ್ತಾವ, ಆ ಫಾರೆಸ್ಟ್ ಗಳನ್ನೆಲ್ಲ ಏನಪ್ಪಾ ಅಂದ್ರೆ ಸರ್ ವಾರ್ಮ್ ಮಾಡಿ ಇಟ್ ವಿಲ್ ಸ್ಟಾರ್ಟ್ ಟು ಡೂ ಸಮಥಿಂಗ್ ಕಾಲ್ಡ್ ಅಸ್ ಫಾರೆಸ್ಟ್ ಫೈರ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡ್. ಇಲ್ಲಿರ್ತಕ್ಕಂಥ ಎಲ್ಲಾ ಅರಣ್ಯಗಳನ್ನ ಈ ಸಾಂಟಾನಾ ಅನ್ನೋದು, ಈ ಸ್ಥಳೀಯ ಮಾರುತ ವಾರ್ಮ್ ಇರತಕ್ಕಂಥ ಕಾರಣದಿಂದ ನಾಶ ಮಾಡ್ಬಿಟ್ಟಿರುತ್ತೆ. ಸೊ ಇಟ್ ಈಸ್ ವೆರಿ ಫೇಮಸ್ ಫಾರ್ ಬರ್ನಿಂಗ್ ಫಾರೆಸ್ಟ್ ಇನ್ ಕ್ಯಾಲಿಫೋರ್ನಿಯಾ. ಏನಾದ್ರೂ ಕ್ಯಾಲಿಫೋರ್ನಿಯಾ ಒಳಗ ಫಾರೆಸ್ಟ್ ಫೈರ್ ನಡ್ಲಿಕ್ಕೆ ಅಂದ್ರೆ ದೇರ್ ಇಸ್ ಅ ಹ್ಯೂಜ್ ಇನ್ಫ್ಲುಯೆನ್ಸ್ ಆಫ್ ಸಾಂಟಾನಾ ಆಲ್ಸೋ. ಈ ಸಾಂಟಾನಾ ಅನ್ನೋದು ವಾರ್ಮ್ನೆಸ್ ನ ಮೊಜಾವೆ ಮತ್ತು ಸೊನೋರನ್ ಡೆಸರ್ಟ್ಸ್ ಗಳಿಂದ ಕಲೆಕ್ಟ್ ಮಾಡಿಕೊಂಡು ಈ ಕ್ಯಾಲಿಫೋರ್ನಿಯಾ ಫಾರೆಸ್ಟ್ ಗಳತ್ತ ಚಲನೆ ಮಾಡುವಾಗ ಕ್ಯಾಲಿಫೋರ್ನಿಯಾ ಫಾರೆಸ್ಟ್ ಗಳ ಒಂದು ವಾರ್ಮ್ನೆಸ್ ಅನ್ನ ಜಾಸ್ತಿ ಮಾಡಿ ಅಲ್ಲಿರ್ತಕ್ಕಂಥ ಫಾರೆಸ್ಟ್ ಫೈರ್ ಅನ್ನ ಮಾಡ್ಬಿಟ್ಟಿರ್ತಾವ. ಆ ಫಾರೆಸ್ಟ್ ಫೈರ್ ಅಥವಾ ಬರ್ನಿಂಗ್ ಆಫ್ ಫಾರೆಸ್ಟ್ ವಿ ಕ್ಯಾನ್ ಸಿ in California just because of the major influence created by Santana. I hope everybody is understanding. These are the most important winds we can consider in North American continent. I hope everybody is understanding. So in the same manner we can also concentrate on South America, right? ಈಗ South America ಮೇಲೆ concentrate ಮಾಡ್ಲಿಕ್ಕೆ try ಮಾಡೋಣ. So I'll try to draw South America and then we shall try to concentrate on the features. ಇತರ South America ಅದನ್ನ ಕೊಡ್ರಿ. And if you further concentrate, ಇಲ್ಲಿ we had a wind, right? We had a wind like this. The wind is what is called as zonda ಅಂತ ಕರೆದಿವಿ ಇದಕ್ಕೆ ನಾವು. Okay, zonda. And in the same manner we also saw the winds being like this. The wind is what is called as pampero. I hope everybody is understanding. Isn't it simple? I think it is very simple. South America ದಾಗ ಬರೀ ಎರಡೇ ಪ್ರಮುಖ ಸ್ಥಳೀಯ ಮಾರುತಗಳನ್ನ ನೋಡ್ಲಿಕ್ಕೆ. ಸೊ zonda ಐತಂದ್ರೆ ಡೆಫಿನೆಟ್ಲಿ ಫುಲ್ ಕಾನ್ಸಂಟ್ರೇಷನ್. ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಸ್ಥಳೀಯ ಮಾರುತಗಳ ಫಸ್ಟ್ ಹೆಸರು ಬರೀತೀನಿ zonda. Can I say it is very similar to the Chinook wind that we are looking at? ಇಲ್ಲಿ ಚಿನುಕ್ ಅಂತ ಹೇಳಿತ್ ನೋಡ್ರಿ, ಈ ಒಂದು ಸ್ಲೈಡ್ ಅಲ್ಲಿ ಚಿನುಕ್ ವಿಂಡ್ ಇದೇ ತರ ಇತ್ತು. ಇದಿರತಕ್ಕಂಥ ಪರ್ವತಗಳನ್ನ ಕ್ರಾಸ್ ಮಾಡ್ಕೊಂಡು ಅಡಯಾಬಿಟಿಕ್ ಹೀಟಿಂಗ್ ಇಂದ ವಾರ್ಮ್ ಆಗಿ ಪ್ರೇರೀಸ್ ಗಳ ಕಡೆಗೆ ಹೊಂಟಿತ್ತದು. ಇನ್ ದ ಸೇಮ್ ಮ್ಯಾನರ್ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್, ಇಲ್ಲಿ ಝೋಂಡಾನು ಕೂಡ ಸರ್ ಇಲ್ಲಿರ್ತಕ್ಕಂಥ ಇಲ್ಲಿ ಪರ್ವತಗಳ ದಸರ್ ಇಲ್ಲ. ಈ ಒಂದು ಭಾಗದಲ್ಲಿ ನಾವು ಪರ್ವತಗಳನ್ನ ನೋಡ್ತಿರ್ತೀವಿ. ಈ ಪರ್ವತಗಳನ್ನ ಕ್ರಾಸ್ ಮಾಡ್ಕೊಂಡು ಇಟ್ ಈಸ್ ಆಲ್ಸೋ ಬಿಕಮಿಂಗ್ ವಾರ್ಮ್ ಬಿಕಾಸ್ ಆಫ್ ಅಡಯಾಬಿಟಿಕ್ ವಾರ್ಮಿಂಗ್, ಅಡಯಾಬಿಟಿಕ್ ಹೀಟಿಂಗ್. ಈ ಪರ್ವತಗಳನ್ನ ಕ್ರಾಸ್ ಮಾಡ್ಕೊಂಡು ದೇ ಬಿಕಮ್ ಕೆಟಾಬೆಟಿಕ್ ವಿಂಡ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಕೆಟಾಬೆಟಿಕ್. ಓಕೆನಾ? ಇಲ್ಲಿ ಕೆಟಾಬೆಟಿಕ್ ಅಂತ ಹೇಳಿ ಡ್ರಾ ಮಾಡಿದ್ದದ ನೋಡಿರ್ಲೆ, ಈ ಸ್ಲೈಡ್ ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ತದೆ. ಸೊ ವಾಟ್ ಎವರ್ ದ ಕೆಟಾಬೆಟಿಕ್ ವಿಂಡ್ಸ್ ಆರ್ ದೇರ್ ವಿಚ್ ಆರ್ ಮೂವಿಂಗ್ ಡೌನ್ ಸ್ಲೋಪ್, they are becoming warm, right, due to adiabatic heating. But when they are moving upslope, they become anabatic wind, they become cool. Anabatic winds are cool, katabatic winds are warm. This we could able to understand here, right? Notice adiabatic cooling in the winds are getting cold, and adiabatic heat in the winds are getting warm. Okay, in the same manner we try to concentrate, we try to understand the same thing here also in Chinook. Soon after they crossed Rocky Mountains, they became katabatic wind. Katabatic winds are what? They are warm winds. If you further concentrate, the next slide also we understood there are winds like this called as zonda. Can I say this is katabatic wind? As a result, I am writing it as katabatic wind. Sir, katabatic winds are what? They are warm, sir. And if you further concentrate, it is this katabatic wind, this side, at the eastern side of the Andes Mountains. Eastern side of the Andes Mountains, they become, sir, at the rain shadow region. As a result, moisture content will be very less. Hence, they are also dry. And where is it located? It is located exactly in Chile.
I hope everybody is understanding. If you further concentrate, I can write the location of these winds, right? Sir, illantu Greenland anta bardidde. Nor'easters ellada sir ivu? Nor'easters, they are present in Canada, northeastern Canada. And what about northern? They are western USA. Western USA. Not a, sir, eastern USA and Gulf of Mexico. What about Sino? USA, sir. Western USA. Okay. What about Santa Ana? California. I hope everybody is understanding. These are the locations and these are the features that we need to remember about. Okay. Nodri. Illenu kuda nan Chile anta bardane place and we could able to understand about the features also. Warm andre enidu? Ushna. ಉಷ್ಣ ಮತ್ತು ಶುಷ್ಕ ಲಕ್ಷಣಗಳನ್ನ ಹೊಂದಿರತಕ್ಕಂತ ಅತ್ಯಂತ ಪ್ರಮುಖ ಸ್ಥಳೀಯ ಮಾರುತ ಇದು ಝೋಂಡಾ ಮಾರುತ. ಅದೇ ರೀತಿ ನಾವು ನೆಕ್ಸ್ಟ್ ಮಾರುತವನ್ನು ನೋಡಬಹುದು ಇಲ್ಲಿ. ಈ ನೆಕ್ಸ್ಟ್ ಮಾರುತ ಯಾವ್ದು ನೋಡ್ರಿ? ಪ್ಯಾಂಪೆರೋ. ಪ್ಯಾಂಪೆರೋ. ಸರ್, ಇಫ್ ಇಟ್ ಇಸ್ ಕಮಿಂಗ್ ಫ್ರಮ್ ಸದರ್ನ್ ಪೋಲ್, ಡೆಫಿನೆಟ್ಲಿ ಸರ್ ಇಟ್ ಈಸ್ ಕೋಲ್ಡ್. ಎಸ್ ನೋ? ಅದರ ಸಲುವಾಗಿ ಡೈರೆಕ್ಟ್ಲಿ ಕೋಲ್ಡ್ ಅಂತ ಬರ್ತೀನಿ. ಬಟ್ ಸರ್, ಇಟ್ ಈಸ್ ಆಲ್ಸೋ ಕಮಿಂಗ್ ಫ್ರಮ್ ಸದರ್ನ್ ಅಟ್ಲಾಂಟಿಕ್ ಓಷನ್, ರೈಟ್? ಈ ಸದರ್ನ್ ಅಟ್ಲಾಂಟಿಕ್ ಓಷನ್ ಇಂದ ಬರ್ತಿರ್ತಕ್ಕಂಥ ಈ ಒಂದು ವಿಂಡ್ಸ್ ಗಳನ್ನ ನೀವು ನೋಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಟ್ರೈ ಟು capture or hold moisture from the southern Atlantic Ocean. A southern Atlantic Ocean in the now moisture na capture ಮಾಡ್ಕೊಂಡು if it is coming here, suddenly it will try to discharge the moisture here in terms of rainfall. As a result, in the beginning it is moist. After that it is dry because soon after it crosses this landform, ಇಲ್ಲಿ ಪಂಪಾಸ್ ನ ಕ್ರಾಸ್ ಮಾಡ್ಕೊಂಡು ಮುಂದ್ಗಡೆ ಹೊಂಟದಂದ್ರೆ definitely it becomes dry. So in the beginning it was moist. After that it became dry. Moist ಅಂದ್ರೆ ಸರ್, ಮಾಯ್ಸ್ಟ್ ಅಂದ್ರೆ ಆರ್ದ್ರ ಅನ್ನಂಗ ಅರ್ಥ. ಓಕೆನಾ? ಆರ್ದ್ರ. ವಾಟ್ ಅಬೌಟ್ ಡ್ರೈ? ದೇ ಬಿಕಮ್ ಶುಷ್ಕ. ಓಕೆ. ಆರ್ದ್ರ ಟ್ಯಾಂಪರೋ ಮಾರುತಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಮತ್ತೆ ಎರಡು ಹೆಸರುಗಳಿಂದ ಕರಿತೀವಿ. ಮಾಯ್ಸ್ಟ್ ಇದ್ರೆ ಅದಕ್ಕ ಟ್ಯಾಂಪೆರೋ ಹ್ಯುಮಿಡೋ ಅಂತ ಕರೀತಾರ. ಇದೇ ರೀತಿ ಡ್ರೈ ಇದ್ರೆ ಟ್ಯಾಂಪೆರೋ ಸಿಕೋ ಅಂತ ಕರೀತಾರೆ. ಟ್ಯಾಂಪೆರೋ ಹ್ಯುಮಿಡೋ, ಟ್ಯಾಂಪೆರೋ ಸಿಕೋ. ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್ ಹಿಯರ್, I can write the same thing here. ಇಲ್ಲಿ ಕೆಳಗಡೆ ಏನು ಟ್ಯಾಂಪರ್ ಬರ್ದೇನೆ, ಇದು ಹ್ಯುಮಿಡೋ, ಟ್ಯಾಂಪೆರೋ ಹ್ಯುಮಿಡೋ. ಬಟ್ ಇಲ್ಲಿರ್ತಕ್ಕಂಥ ಈ ಒಂದು ಟ್ಯಾಂಪರೋವನ್ನ ಸರ್, ದಿಸ್ ಟ್ಯಾಂಪರೋ ಇಸ್ ಟ್ಯಾಂಪೆರೋ ಸಿಕೋ. ಟ್ಯಾಂಪೆರೋ ಸಿಕೋ ಅಂತಾನು ಕರೀತಾರೆ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. These are the two most important local winds we can come across in South American continent. ಈ ದಕ್ಷಿಣ ಅಮೆರಿಕ ಖಂಡದಲ್ಲಿ ಇರತಕ್ಕಂತ ಎರಡು ಅತ್ಯಂತ ಪ್ರಮುಖ ಸ್ಥಳೀಯ ಮಾರುತಗಳಿವು. ಆ ಮಾರುತಗಳ ಲಕ್ಷಣಗಳು ಈ ತರ ಕಂಡು ಬರ್ಲಿತ್ತು. ಓಕೆ. ಐ ಥಿಂಕ್ ಐ ಮೇಕಿಂಗ್ ಇಟ್ ಇಸ್ ವೆರಿ ಈಸಿ. ಕೆಟಾಬೆಟಿಕ್ ಇದ್ರೆ ವಾರ್ಮ್ ಆಗ್ತದೆ, ಅನಾಬೆಟಿಕ್ ಇದ್ರೆ ಕೋಲ್ಡ್ ಆಗ್ತದೆ. It is due to adiabatic heating, adiabatic cooling. That we need to remember about. Nothing else. Okay. So next, if you further concentrate, we have got Africa, right? So Africa ಅಲ್ಲಿ ನಾವು ಇದನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಇತರ ಆಫ್ರಿಕಾದ. ಓಕೆನಾ? ಸರ್, if you further concentrate, we have Sahara desert here. Sahara desert ಕಂಡು ಬರ್ತದೆ ಇಲ್ಲಿ. ಅದರ ಜೊತೆಗೆ if you further concentrate, ಇಲ್ಲೊಂದು ಸೌತ್ ಅಮೆರಿಕಾ ಅಲ್ಲಿ ಒಂದು ಏನ್ ಕಂಡು ಬರ್ತದೆ ಅಂದ್ರೆ ಸರ್, ಈ ತರ ಒಂದು ಪ್ರಸ್ಥಭೂಮಿ ಕಂಡು ಬರ್ತದ, ಅಥವಾ ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಗ್ರೇಟ್ ಎಸ್ಕಾರ್ಪ್ಮೆಂಟ್ ಅಂತ ಕರಿತೀವಿ. ಗ್ರೇಟ್ ಎಸ್ಕಾರ್ಪ್ಮೆಂಟ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡ್. ನಾವು ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್ ದ ವಿಂಡ್ಸ್ ವಿಚ್ ಆರ್ ಲೊಕೇಟೆಡ್. ಈ ಗ್ರೇಟ್ ಎಸ್ಕಾರ್ಪ್ಮೆಂಟ್ ಮೇಲಿಂದ ಒಂದು ವಿಂಡ್ ಬರ್ತದೆ ಸರ್, ಈ ತರ. ದ ವಿಂಡ್ ಇಸ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಎಸ್ ವಾಟ್? ಬರ್ಗ್ ಅಂತ ಕರೆದಿದ್ವಿ ನಾವು. ಡೆಫಿನೆಟ್ಲಿ ಇಫ್ ಇಟ್ ಇಸ್ ಬರ್ಗ್, ಕ್ಯಾನ್ ಐ ಸೇ it is catabatic wind because it is moving for the downslope of great escarpment plateau. ಇಲ್ಲಿ ಗ್ರೇಟ್ ಎಸ್ಕಾರ್ಪ್ಮೆಂಟ್ ಅಂತ ಹೇಳಿ ಒಂದು ಪ್ರಸ್ಥಭೂಮಿ ಏನ್ ಕಂಡು ಬಂದದ, ಆ ಗ್ರೇಟ್ ಎಸ್ಕಾರ್ಪ್ಮೆಂಟ್ ಪ್ರಸ್ಥಭೂಮಿಯಿಂದ ಮೇಲ್ಗಡೆಯಿಂದ ಕೆಳಗಡೆ ಬರ್ಲಿರೋದು. ಡೆಫಿನೆಟ್ಲಿ ಇಟ್ ಬಿಕಮ್ಸ್ ಕೆಟಾಬೆಟಿಕ್ ವಿಂಡ್. ಕೆಟಾಬೆಟಿಕ್ ವಿಂಡ್ ಅಂದ್ರೆ ಡೆಫಿನೆಟ್ಲಿ ವಾರ್ಮ್ ಇರ್ತದೆ. ವಾರ್ಮ್ ಜೊತೆಗೆ ಇಫ್ ಇಟ್ ಇಸ್ ಒರಿಜಿನೇಟಿಂಗ್ ಓವರ್ ದ ಕಾಂಟಿನೆಂಟ್ ಇಟ್ಸೆಲ್ಫ್, ಡೆಫಿನೆಟ್ಲಿ ಇಟ್ ಇಸ್ ಡ್ರೈನು ಕೂಡ ಇರ್ತದೆ. ಮಾಯಿಶ್ಚರ್ ಕಂಟೆಂಟ್ ಕಡಿಮೆ ಇರ್ತದೆ. ಮಾಯಿಶ್ಚರ್ ಕಂಟೆಂಟ್ ಯಾವಾಗ ಜಾಸ್ತಿ ಇರ್ತದೆ ಹೇಳ್ರಿ? ಯಾವಾಗ ಅದು ಸಿ ಸರ್ಫೇಸ್ ಮೇಲ್ಗಡೆಯಿಂದ ಒರಿಜಿನೇಟ್ ಆಗ್ತದ ಅವಾಗ. ಸಿ ಬ್ರೀಸ್ ಏನಿರ್ತದ ಅದು ಮಾಯಿಶ್ಚರ್ ಇರ್ತದೆ. ಲ್ಯಾಂಡ್ ಬ್ರೀಸ್ ಏನಿರ್ತದೆ ಡ್ರೈ ಇರ್ತದೆ. ಓಕೆ. ಸೊ ಫರ್ದರ್ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್, ನೋಡ್ರಿ ಇಲ್ಲಿ ಇನ್ನೊಂದು ವಿಂಡ್ ಅನ್ನ ನೋಡಬಹುದು ಈ ತರ. ಅದರ ಜೊತೆಗೆ ದೇರ್ ಆರ್ ವಿಂಡ್ಸ್ ಹಿಯರ್ ಆಲ್ಸೋ. ದೆನ್ ದೇರ್ ಇಸ್ ಅ ವಿಂಡ್ ಹಿಯರ್ ಲೈಕ್ ದಿಸ್. 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 ಓಕೆ. ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್, ಐ ಟ್ರೈ ಟು ರೈಟ್ ದ ನೇಮ್ ಆಫ್ ದೀಸ್ ವಿಂಡ್ಸ್. ಇನ್ನೊಂದು ವಿಂಡ್ ಇತ್ತು ಈ ತರ. ಐ ಟ್ರೈ ಟು ರೈಟ್ ದ ನೇಮ್. The name of this particular wind is what is called as Harmattan. And this wind is what is called as Sirocco. And also called as Lavish ಅಂತನೂ ಕರೀತಾರೆ. ಇಲ್ಲಿರ್ತಕ್ಕಂಥ ಈ ವಿಂಡ್ ನಾವು ಚಿಲಿ ಅಂತ ಕರೀತೀವಿ. ಚಿಲಿ. And this wind is what is called as Ghibli ಅಂತ ಕರೀತಾರ.
the wind is what is called as Khamsin. Khamsin. And here the wind is what is called as Habub. Okay. I could able to mention the most important local winds which are present in Africa. ಇವಾಗ ಆಫ್ರಿಕಾ ಅಂತ ಹೋದ ಸರ್, ಈ ಆಫ್ರಿಕಾದಲ್ಲಿ ಇರತಕ್ಕಂತ ಲೋಕಲ್ ವಿಂಡ್ಸ್ ಗಳ ಬಗ್ಗೆ ಸ್ವಲ್ಪ ನಾವು ಲಕ್ಷಣಗಳನ್ನ ನೋಡ್ಲಿಕ್ಕೆ ಪ್ರಮಾಣ ಅಂತ. ವಿ ಶಾಲ್ ಕಮ್ ಫ್ರಮ್ ಹಿಯರ್. ಇಲ್ಲಿ ನೋಡ್ರಿ, ಇಲ್ಲೊಂದು ವಿಂಡ್ ಐತಲ್ಲ, ಈ ವಿಂಡಿಗೆ ನಾವು ಕೇಪ್ ಡಾಕ್ಟರ್ ಅಂತ ಕರಿತೀವಿ. ಓಕೆನಾ, ಕೇಪ್ ಡಾಕ್ಟರ್. I hope everybody is understanding. We shall start from Cape Doctor itself. Cape Doctor. So Cape Doctor ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಮಾಡ್ರೆ, Cape Doctor is first of all coming from the down. ಪೋಲಾರ್ ರೀಜನ್ ಕಡೆಯಿಂದ ಬರ್ತಿರ್ತಕ್ಕಂಥ ಮಾರುತಗಳು, ಆಫ್ರಿಕಾದತ್ತ ಹೊಂಟಿರ್ತಕ್ಕಂಥ ಮಾರುತಗಳು. ಈ ಪೋಲಾರ್ ಕಡೆಯಿಂದ ಬರ್ಲಿಕ್ಕೆ ಅಂದ್ರೆ ಡೆಫಿನೆಟ್ಲಿ ಏನಾಗಿರ್ಬೇಕು, ಅದು ಕೋಲ್ಡ್ ಇರ್ಬೇಕು. As a result, I'll write it as cold wind. Cold wind. After that, if you further concentrate, ಈ Cape Doctor ಏನ್ ಬರ್ಲಿಕ್ಕೆ, if you further concentrate, ಇಲ್ಲೊಂದು ಓಷನ್ ಕರೆಂಟ್ ನೋಡ್ತೀವಿ ನಾವು. ಈ ಒಂದು ಓಷನ್ ಕರೆಂಟ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಬೆಂಗ್ವೆಲಾ ಅಂತ ಕರಿತೀವಿ. ಬೆಂಗ್ವೆಲಾ ಓಷನ್ ಕರೆಂಟ್. ಬೆಂಗ್ವೆಲಾ ಓಷನ್ ಕರೆಂಟ್. ದಿಸ್ ಬೆಂಗ್ವೆಲಾ ಓಷನ್ ಕರೆಂಟ್ ಇನ್ಫ್ಲುಯೆನ್ಸಸ್ ದ ಕೇಪ್ ಡಾಕ್ಟರ್ ಟು ಬಿಕಮ್ ಡ್ರೈ. ಯಾಕಂದ್ರೆ ಇಲ್ಲಿ ಕೋಲ್ಡ್ ಇತ್ತಂದ್ರೆ ಡೆಫಿನೆಟ್ಲಿ ಎವಾಪರೇಟಿಂಗ್ ಕಂಟೆಂಟ್ ಅಥವಾ ಎವಾಪರೇಟಿಂಗ್ ಪೊಟೆನ್ಶಿಯಲ್ ಇಸ್ ವೆರಿ ಲೆಸ್. ಆವಿಯಾಗೋಕೆ ಬಹಳ ಕಡಿಮೆ ಕಂಡು ಬರ್ತದೆ. ಆದ್ದರಿಂದ ಇಲ್ಲಿ ತೇವಾಂಶದ ಪ್ರಮಾಣನೂ ಕಡಿಮೆ ಇರತಕ್ಕಂಥ ಕಾರಣದಿಂದ ಇಲ್ಲಿ ಕೇಪ್ ಡಾಕ್ಟರ್ ಏನಾಗ್ಬಿಡ್ತಾ ಅಂದ್ರೆ ಸರ್ ಶುಷ್ಕ ಮಾರುತಗಳಾಗಿ ಪರಿವರ್ತನೆಗೊಂಡ್ಬಿಟ್ಟಿರ್ತಾವೆ. ಆಸ್ ಅ ರಿಸಲ್ಟ್ ನೋಡ್ರಿ, ಇಫ್ ಇಟ್ ಇಸ್ ಕೋಲ್ಡ್ ದೆನ್ ಇಟ್ ಈಸ್ ಆಲ್ಸೋ ಡ್ರೈ ಸರ್. ಡ್ರೈ. ಕೋಲ್ಡ್ ಅಂದ್ರೆ ಶೀತ, ಡ್ರೈ ಅಂದ್ರೆ ಶುಷ್ಕ. ಶುಷ್ಕ ಮಾರುತಗಳಾಗಿ ಪರಿವರ್ತನೆಗೊಂಡ್ಬಿಟ್ಟಿರ್ತಾವೆ. ಕೇಪ್ ಡಾಕ್ಟರ್ ಅಂತ ಕರೀಲಿಕ್ಕೆ ಡೆಫಿನೆಟ್ಲಿ ಇಟ್ ಇಸ್ ಪ್ರೆಸೆಂಟ್ ಇನ್ ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾ. ಸೊ ಸೌತ್ ಆಫ್ರಿಕಾದಾಗ ದೇರ್ ಇಸ್ ಅ ಸಿಟಿ ಕಾಲ್ಡ್ ಅಸ್ ಕೇಪ್ ಟೌನ್. ಎಕ್ಸಾಕ್ಟ್ಲಿ ಇಲ್ಲೇ ಕೇಪ್ ಟೌನ್ ಕಂಡು ಬರ್ತದೆ. ಈ ಕೇಪ್ ಟೌನ್ ಮೇಲೆ ಈ ಕೇಪ್ ಡಾಕ್ಟರ್ ನ ವಿಂಡ್ಸ್ ಗಳು ಕಂಟಿನ್ಯೂಸ್ಲಿ ಹೋಗ್ತಿರ್ತಾವೆ. ದ ಪೀಪಲ್ ಆಫ್ ಕೇಪ್ ಟೌನ್ ಬಿಲೀವ್ ದಟ್ ದ ಕೇಪ್ ಡಾಕ್ಟರ್ clears the pollution that is present in the city. Also, it takes away the diseases which are present in the city. As a result, it is called as doctor. I hope everybody is understanding. Why is it called as doctor? Doctor ಅಂತ ಎದಕ್ಕೆ ಕರೀತಾರೆ ಅದಕ್ಕೆ? ಯಾಕಂದ್ರೆ the people of Cape Town, Cape Town ಒಳಗ ಪೊಲ್ಯೂಷನ್ ಕಡಿಮೆ ಮಾಡ್ತದ. ಅದರ ಜೊತೆಗೆ ಡಿಸೀಸ್ ಫ್ರೀ ಮಾಡ್ತದಂತ. ಡಿಸೀಸ್ ಗಳನ್ನು ಕೂಡ ಕಡಿಮೆ ಮಾಡ್ತದಂತ. As a result, we started to call it as the Cape Doctor. I hope everybody is understanding. Further ನೋಡ್ರಿ, ಇಲ್ಲಿ ನಾವು ಎರಡನೇ ವಿಂಡ್ ಅನ್ನು ನೋಡ್ಲಿತ್ತೀವಿ. What is the second wind that we have? Is what is called as Berg. Berg ಅಂತ ನೋಡಿವಿ. Berg, if you further concentrate, definitely it is a catabatic wind, right? So catabatic ಇದಕ್ಕೆ ಸರ್ ಅದು, ಯಾಕಂದ್ರೆ ಗ್ರೇಟ್ ಎಸ್ಕಾರ್ಪ್ಮೆಂಟ್ ಅಂತ ಒಂದು ಉನ್ನತ ಪ್ರದೇಶ, ಅದರ ಮೇಲ್ಗಡೆ ಅಂತ ಇಳಿತಿರತಕ್ಕಂಥ ಮಾರುತಗಳು, ಸ್ಥಳೀಯ ಮಾರುತಗಳು. ಆದ್ದರಿಂದ ಈ ಕೆಟಾಬೆಟಿಕ್ ವಿಂಡ್ ಅನ್ನ ನಾವು ಡೆಫಿನೆಟ್ಲಿ ವಾರ್ಮ್ ಅಂತ ಬರೀಬಹುದು. ಅಂಡ್ ಇಟ್ ಈಸ್ ಆಲ್ಸೋ ಒರಿಜಿನೇಟಿಂಗ್ ಫ್ರಮ್ ಭೂಪ್ರದೇಶಗಳು. ಅದರ ಸಂಬಂಧ ಇದಕ್ಕೆ ನಾವು ಏನಂತ ಕರಿಬಹುದು ಅಂದ್ರೆ ಡ್ರೈ ವಿಂಡ್ಸ್ ಅಂತ ಕರಿಬಹುದು. ವಾರ್ಮಿಂಗ್ ನಾವೇನಂತ ಕರಿತೀವಿ, ಉಷ್ಣ ಮಾರುತಗಳು ಅಂತ ಕರಿತೀವಿ. ಇದರ ಜೊತೆಗೆ ಡ್ರೈ ವಿಂಡ್ಸ್ ಗಳಿಗೆ ನಾವು ಶುಷ್ಕ ಮಾರುತಗಳು ಅಂತ ಕರಿತೀವಿ. ಸೇಮ್ ಟು ಸೇಮ್ ಸರ್. ಇಲ್ಲಿ ನೋಡ್ರಿ, ಇದು ಉಷ್ಣ ಶುಷ್ಕ, ಆದ್ರೆ ಇದು ಶೀತ ಶುಷ್ಕ. ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಓಕೆನಾ? ಇಲ್ಲಿ ಡ್ರೈ, ಕೋಲ್ಡ್ ಮತ್ತೆ ಡ್ರೈ ಅದ, ಇಲ್ಲಿ ವಾರ್ಮ್ ಮತ್ತೆ ಡ್ರೈ ಅದ. ದೀಸ್ ಆರ್ ದ ಡಿಫರೆನ್ಸಸ್ ದಟ್ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್. ದೀಸ್ ಆರ್ ದ ಫೀಚರ್ಸ್ ದಟ್ ದ KPSC and UPSC they frequently focus on. ಅಂದ್ರೆ ಈಗಂತೂ ಫ್ರಮ್ ಲಾಸ್ಟ್ 2 years the questions which are arising from this particular topic is huge. They are focusing on these topics very much. Okay, so ಇದರ ಮೇಲೆ ಕಂಪ್ಲೀಟ್ಲಿ ನಮಗೆ ಏನ್ ಆಗ್ಬೇಕಂದ್ರೆ ಫುಲ್ ಐಟ್ ಆಗಿ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಮ್. ಏನವು ಏನಿಲ್ಲ ಪ್ಲೇಸಸ್ ಗಳ ಅದ್ರದ್ದು ಲಕ್ಷಣಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಡೆಫಿನೆಟ್ಲಿ ವಾಟ್ ಎವರ್ ಕೈಂಡ್ ಆಫ್ ಕ್ವಶನ್ಸ್ ದಿ ಆಸ್ಕ್, ಯು ಜಸ್ಟ್ ಹ್ಯಾವ್ ಟು ಅಪ್ಲೈ ಯುವರ್ ಬ್ರೈನ್. ಆರ್ ದೇ ಕೆಟಾಬೆಟಿಕ್, ಆರ್ ದೇ ಅನಾಬೆಟಿಕ್, ಆರ್ ದೇ ಮಾಯ್ಸ್ಟ್, ಆರ್ ದೇ ಡ್ರೈ? ಸಿ ಬ್ರೀಸ್ ಇದ್ರೆ ಮಾಯ್ಸ್ಟ್ ಆಗ್ತದ, ಲ್ಯಾಂಡ್ ಬ್ರೀಸ್ ಇದ್ರೆ ಡ್ರೈ ಆಗ್ತದ. ಅಂಡ್ ಸರ್ ಕೆಟಾಬೆಟಿಕ್ ಇದ್ರೆ ವಾರ್ಮ್ ಇರ್ತದ, ಅನಾಬೆಟಿಕ್ ಇದ್ರೆ ಕೋಲ್ಡ್ ಇರ್ತದ. This is what it is. If it is moving from polar region to tropical, it is cold. Tropical to polar, it is warm. I hope everybody is understanding. This is the logic that we are trying to concentrate on. Okay, na? So I am making it very simple. You can just see the diagrams as well as the winds. Locations ಗಳು ಗೊತ್ತಾಗ್ಲಿತಾವ. ಅದರ ಜೊತೆಗೆ warm, cold and moist, dry ಅದು ಕೂಡ ಗೊತ್ತಾಗ್ಲಿತಾವ. Just because of the directions. If you remember the places and directions, this becomes very easy. Okay. Berg ಆಯ್ತು, ಕೇಪ್ ಡಾಕ್ಟರ್ ಆಯ್ತು. Come to Harmattan. Harmattan ಅಂತ ಬರಲಿದ್ದೇನೆ ಇಲ್ಲಿ. ಸರ್, Harmattan winds are usually located in the Western African continent. ಓಕೆನಾ? ಸೊ ವೆಸ್ಟರ್ನ್ ಆಫ್ರಿಕಾ ಅಂತ ಬರೀಬಹುದು ನಾನು ಡೆಫಿನೆಟ್ಲಿ. ಸೊ ವೆಸ್ಟರ್ನ್ ಆಫ್ರಿಕಾ ಇದ್ರೆ ಬಿ ವೆರಿ ಕೇರ್ಫುಲ್. ವಾಟ್ ಆಮ್ ಐ ಟ್ರೈಂಗ್ ಟು ಡೂ ಇಸ್, these are originating from Sahara, right? Definitely they are dry. That is there. ಯಾಕಂದ್ರೆ ಲ್ಯಾಂಡ್ ಬ್ರೀಸ್ ಸರ್, ಅದು ಲ್ಯಾಂಡ್ ಬ್ರೀಸ್ ಡ್ರೈ. ಬಟ್ ಸರ್ ವಿಂಟರ್ ಒಳಗ ಸಹಾರನು ಕೂಡ ಬಹಳ ಅಂದ್ರೆ ಬಹಳ ಕೂಲ್ ಆಗ್ಬಿಟ್ಟಿರ್ತದ. ಸೊ ವಿಂಟರ್ ಒಳಗ ಈ ಒಂದು ವಿಂಡ್ಸ್ ಗಳು ಒರಿಜಿನೇಟ್ ಆಗ್ಲಿತಾವ ಅಂದ್ರೆ ಡೆಫಿನೆಟ್ಲಿ ವಾಟ್ ಆರ್ ದೇ ಕೋಲ್ಡ್ ಪ್ಲೇಸ್ ಗಳಿಂದ ಬರ್ಲಿ ಅಂದ್ರೆ ಡೆಫಿನೆಟ್ಲಿ ಕೋಲ್ಡ್ ವಿಂಡ್ಸ್ ಇರ್ತಾವ. as a result ನೋಡ್ರಿ, ಐ ಆಮ್ ರೈಟಿಂಗ್ ಇಟ್ ಆಸ್ ಕೋಲ್ಡ್ ಅಂಡ್ ಡ್ರೈ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸರ್, ಇಲ್ಲಿ ಸಹಾರಾ ಇಟ್ ಈಸ್ ಯೂಶಲಿ ವೆರಿ ಹಾಟ್, ಬಟ್ ವಿಂಟರ್ ಒಳಗೆ ಕೂಲ್ ಆಗಿರ್ತದ.
ಕೂಲ್ ಆಗಿರ್ತಕ್ಕಂಥ ಕಾರಣದಿಂದ ಈ ಕೂಲ್ ಆಗಿರ್ತಕ್ಕಂಥ ಪ್ರದೇಶದಿಂದ ಈ ಕಡೆ ಬರ್ಲಿರ್ತದೆ. ಆಸ್ ಅ ರಿಸಲ್ಟ್ ದ ವಿಂಡ್ಸ್ ಆರ್ ಶೀತ ಮಾರುತಗಳು. ಮಾರುತಗಳು ಏನಾಗ್ಬಿಡ್ತಾವ? ಶೀತ ಮಾರುತಗಳಾಗ್ಬಿಡ್ತಾವ. ಡ್ರೈ ಅಂದ್ರೆ ಅರ್ಥ ಏನು? ಶುಷ್ಕವಾಗಿರ್ತಾವ, ಶುಷ್ಕ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಈಸ್ ವೆರಿ ಸಿಂಪಲ್. ಅದರ ಜೊತೆಗೆ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್, ಇಲ್ಲಿ ಘಾನಾ, ಟೊಗೊ, ಬೆನಿನ್, ಆಮೇಲೆ ಬರ್ಕಿನಾ ಫಾಸೋ ಅಂತ ಬಹಳಷ್ಟು ರಾಷ್ಟ್ರಗಳು ಕಂಡುಬಿಡ್ತಾವ. ಇಲ್ಲಿ ಐವರಿ ಕೋಸ್ಟ್ ಅಂಡ್ ಸಿಯಾರಾ ಲಿಯೋನೆ ಅಂದ್ರೆ ಬಹಳಷ್ಟು ಸಣ್ಣ ಸಣ್ಣ ರಾಷ್ಟ್ರಗಳು ಕಂಡುಬಿಡ್ತಾವ. ಇಲ್ಲಿ ಈ ಸಣ್ಣ ಸಣ್ಣ ರಾಷ್ಟ್ರಗಳಲ್ಲಿ ಒಂದು ಕೋಲ್ಡ್ ಹವಾಮಾನವನ್ನ ತಗೊಂಬರಂತ ಒಂದು ಸ್ಥಳೀಯ ಮಾರುತ ಇದೆ. ಯೂಶಲಿ ಹಾಟ್ ಇರ್ತದ. ಇಕ್ವೇಟರ್ ಕಡೆ ಲೊಕೇಟ್ ಆಗಿರ್ತಕ್ಕಂಥ ಕಂಟ್ರೀಸ್ಗಳು, ಇಕ್ವೇಟರ್ ಮೇಲೆ ಸನ್ಲೈಟ್ ಇಸ್ ಡೈರೆಕ್ಟ್ಲಿ ಫಾಲಿಂಗ್. As a result, they are warm. But if you further concentrate, Harmattan, it is bringing cold weather conditions towards these countries. As a result, they started to feel cooling effect in their places. Cooling effect barligatada, and they are feeling relief about it. Other sambandha, the Harmattans are also called as doctors. Harmattans are also called as doctors. And where is it located? It is located in Western Africa. Western Africa. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನೋಡ್ರಿ ಎಷ್ಟು ಸಿಂಪಲ್ ಅದ ಇದು. ಅದರ ಜೊತೆಗೆ ಇಲ್ಲಿ ಮೇಲ್ಗಡೆ ಇರತಕ್ಕಂಥ ಎಲ್ಲಾ ಮಾರುತಗಳನ್ನ ನೋಡ್ರಿ. ಮೇಲ್ಗಡೆ ಇರತಕ್ಕಂಥ ಯಾವ್ಯಾವ ಮಾರುತಗಳು ಸರ್? ಇಲ್ಲಿ ಸಿರೊಕೊ, ಚಿಲಿ, ಘಿಬ್ಲಿ ಅಂಡ್ ಕಮ್ಸಿನ್. ಆಲ್ ಆಫ್ ದೆಮ್ ಆರ್ ದ ಸೇಮ್ winds which we have. Same to same winds which are originating from Sahara moving towards Mediterranean Sea. ಅದರ ಸಂಬಂಧ ಸರ್ ಯೂಶಲಿ ಸಿರೊಕೊ, where is it located? Sirocco is located in Morocco. ಅದರ ಜೊತೆಗೆ there is wind called as Chile. This Chile is located in Sir, Tunisia. Okay. ಅದರ ನಂತರ ಘಿಬ್ಲಿ ಅಂತ ಕಂಡು ಬರುತ್ತಾ? This Ghibli is located in Libya. I hope everybody is understanding. ಅದರ ನಂತರ ಖಾಮ್ಸಿನ್ ಅಂತ wind ಕಂಡು ಬರುತ್ತೋ. ಈ ಖಾಮ್ಸಿನ್ winds also are originating from Egypt. Okay. Egypt towards Mediterranean Sea. All these winds are originating from Sahara. Definitely they are dry, and they are originating during summer season. As a result, they are warm. Sir, warm antanada. And they are dry winds also. And this is what they asked you in the case 2024 exams. Okay. Sir, can I say they are land breezes towards Mediterranean Sea? Other someone definitely warm irtav sir. Warm. Other jotege dry nu kuda irtav. Yakandre moisture content irangilla. So same to same features galana I have denoted here for Sirocco, Chile, Ghibli and Khamsin. I hope everybody is understanding. In the last, we need to concentrate on Habub. If you further concentrate on Habub is the most important wind, I would say, in Africa. Usually, sir, what happens is this Habub wind, it is very close to the coastal region. As a result, it also sometimes gets moisture. But moisture bandaga, enagbirtadre, sir, there are chances that winds are continuously moving down and the clouds are created like this. Clouds are created. Nothing but I am calling them as thunderstorms. Thunderstorms. Because they create thunderstorms. Cumulonimbus clouds are created as it is very close to the coastal region. But try to concentrate when the rainfall occurs. Be very careful. When the rainfall occurs, ಭೂಮಿಯ ಪ್ರದೇಶವನ್ನ ತಲುಪೋಕ್ಕಿಂತ ಮುಂಚೆನೆ ಅಲ್ಲಿರ್ತಕ್ಕಂಥ ನೀರಿನ ಕಣಗಳು ಆವಿಯಾಗಿ ಗಾಳಿಯಲ್ಲಿ ಅಥವಾ ಅನಿಲಗಳಲ್ಲಿ ಪರಿವರ್ತನೆಗೊಂಡ್ಬಿಟ್ಟಿರ್ತಾವ. ಅದರ ಸಂಬಂಧ when it is coming down, it is not coming down in the form of liquid form. Rather, it is coming down in the form of gaseous form. As a result, sir, ಆ ವಾತಾವರಣದಲ್ಲಿನೇ ಆವಿಯಾಗಿ ಆ ಗಾಳಿಯ ರೂಪದಲ್ಲಿ ಕೆಳಗಡೆ ಬರ್ತಿರ್ತಕ್ಕಂಥ ಮಾರುತಗಳು ನೋಡ್ತೀವಿ. ಆ ಗಾಳಿ ಕೆಳಗಡೆ ಬಂದಾದ ನಂತರ ಎಲ್ಲಾ ಡೈರೆಕ್ಷನ್ ಅಲ್ಲಿ, ಈ ಡೈರೆಕ್ಷನ್ ಅಲ್ಲಿ ಮತ್ತೆ ಈ ಡೈರೆಕ್ಷನ್ ಅಲ್ಲಿ ನಾವೇನ್ ನೋಡ್ತೀವಿ? ಹೋಗೋದನ್ನ ನೋಡ್ತೀವಿ. ಸರ್ ಎಲ್ಲಾ ಡೈರೆಕ್ಷನ್ ಅಲ್ಲಿ ಹೋಗ್ತಿರ್ತದೆ. ಅದರ ಸಂಬಂಧ ಹಿಂಗೂ ಹೋಗ್ಬೋದು, ಈ ತರನೂ ಹೋಗ್ಬೋದು, ಇಲ್ಲಿನೂ ಹೋಗ್ಬೋದು, ಈ ತರ ಹೋಗ್ಬೋದು. ಅದರ ಸಂಬಂಧ ವಾಟ್ ಎವರ್ ದ sand particles which are present in this particular desert, illon desert of the Nubian deserts in the sand particles na tagondo, it is continuously moving, and hence this becomes a sandstorm. I hope everybody is understanding. It is a sandstorm created due to a thunderstorm due to its gravitational pulling. What happens? It discharges moisture in the form of rainwater before it reaches the earth's surface. Due to the high heat that is present in the surface, what happens is it will start to get evaporated. Evaporated content will definitely get converted into gaseous particles. Gaseous particles, when they are moving, when they are descending, they descend like a wind, and after that they will start to diverge. When they are diverging, they carry sand particles from the desert and they become sandstorms. And these sandstorms which are present here in this particular place are nothing but the Habub. I hope everybody is understanding. ಇದೇ ಮಾರುತಗಳನ್ನ ನಾವು ಏನಂತ ಕರಿತೀವಿ?
ಹಬೂಬ್ ಅಂತ ಕರಿತೀವಿ. ಇಲ್ಲಿರ್ತಕ್ಕಂಥ ಮಾರುತಗಳು ಹಬೂಬ್. Okay, these are the winds which we can consider in Africa. I hope everybody is understanding. These are the most important winds which are present in Africa. ಆಫ್ರಿಕಾದಲ್ಲಿ ಕಂಡುಬರ್ತಕ್ಕಂಥ ಎಲ್ಲದಕ್ಕಿಂತ ಪ್ರಮುಖ ಸ್ಥಳೀಯ ಮಾರುತಗಳು. ಇದೇ ರೀತಿ ನಾವು ಏನ್ ಮಾಡಬಹುದು ಸರ್, ಇಲ್ಲಿ ಏನ್ ನೋಡಬಹುದು ಅಂದ್ರೆ ಯುರೋಪ್ ಮತ್ತು ಏಷ್ಯಾ ಕಡೆನೂ ಇದೇ ರೀತಿ ಮಾರುತಗಳನ್ನು ನೋಡಬಹುದು. ಯುರೋಪ್ ಮತ್ತು ಏಷ್ಯಾ ಕಡೆ ಮಾರುತಗಳನ್ನು ನೋಡಿದ್ರೆ ಯಾವ ತರ ಕಾಣ್ತಿರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ನೋಡಿಲ್ಲ, ಡೆಫಿನೆಟ್ಲಿ ಯುರೋಪ್ ಕಡೆ ಈ ತರ ಅದ ಅನ್ಕೊಟ್ರಿ, ಈ ತರ. And here we have got Chile, and then we have got Turkey here, and ಕೆಳಗಡೆ ಡೆಫಿನೆಟ್ಲಿ ಇಲ್ಲೊಂದು ಏನದ ಅಂದ್ರೆ ಏನದ ಆಫ್ರಿಕಾದ ಸೈಡ್, ಆಫ್ರಿಕಾ ಕೆಳಗಡೆ ಹೊಂಟದ. ಓಕೆನಾ ಸರ್? ಅದಾದ ನಂತರ ಈ ಕಡೆ ಏನದ ಸರ್, ವಿ ಹ್ಯಾವ್ ಗಾಟ್ ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್ ಅಂಡ್ ಹಿಯರ್ ವಿ ಹ್ಯಾವ್ ಗಾಟ್ ವಾಟ್ ಸೈಬೀರಿಯಾ ಅದ ಅನ್ಕೊಟ್ರಿ. ಓಕೆನಾ? ಸೊ ಸೈಬೀರಿಯಾ ಕಡೆ ಡೆಫಿನೆಟ್ಲಿ ವಿ ಸಾ ವಿಂಡ್, ರೈಟ್? ಇಲ್ಲೊಂದು ವಿಂಡ್ ನೋಡಿದ್ವಿ. ದಿಸ್ ವಿಂಡ್ ಇಸ್ ವಾಟ್ ಇಸ್ ಕಾಲ್ಡ್ as ಬುರಾನ್ ಅಂತ ನೋಡಿದ್ವಿ. ಇದೇ ರೀತಿ ಸರ್ ಈ ಕಡೆ ಈ ಮೆಡಿಟರೇನಿಯನ್ ಸಿ ಒಳಗ ಒಂದು ವಿಂಡ್ ಅನ್ನು ನೋಡಿದ್ವಿ. ದ ವಿಂಡ್ ಇಸ್ ವಾಟ್ ಇಸ್ ಕಾಲ್ಡ್ as ಲೆವೆಂಟರ್ ಅಂತ ನೋಡಿದ್ವಿ. ಅದಾದ ನಂತರ ದೇರ್ ವಾಸ್ ಅ ವಿಂಡ್ ಹಿಯರ್ ಇನ್ ಫ್ರಾನ್ಸ್ ಕಾಲ್ಡ್ as ಮಿಸ್ಟ್ರಲ್ ಅಂತ ನೋಡಿದ್ವಿ. ಅದರ ಜೊತೆಗೆ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್ ದೇರ್ ಇಸ್ ಅ ಐಲ್ಯಾಂಡ್ ಹಿಯರ್, ರೈಟ್? ಯುಕೆ. ಸೊ ಯುಕೆ ಒಳಗೂ ಕೂಡ ನಾವೇನ್ ನೋಡಿರ್ತೀವಿ ಅಂದ್ರೆ ಒಂದು ವಿಂಡ್ ಅನ್ನು ನೋಡಿರ್ತೀವಿ. ಈ ವಿಂಡ್ ಕಂಟಿನ್ಯೂಸ್ಲಿ ಈ ತರ ಹೊರಲಿತ್ತು. ಇಲ್ಲಿ ಇಟ್ಲಿ ಕಡೆಯಿಂದ ಈ ತರ ವಿಂಡ್ಸ್ ಬರ್ಲಿತ್ತು. ಅಂಡ್ ಇಲ್ಲೊಂದು ವಿಂಡ್ ಅದ ಬೋರಾ ಅಂತ ಕರಿತೀವಿ, ಇದಕ್ಕೆ ಕಾರಾಬುರಾನ್ ಅಂತ ಕರಿತೀವಿ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನೋಡ್ರಿ, ಡೆಫಿನೆಟ್ಲಿ ವಿ ಆಲ್ಸೋ ಸಾ ಸಮ್ ಇಂಪಾರ್ಟೆಂಟ್ ಮೌಂಟೇನ್ ರೇಂಜಸ್ ಹಿಯರ್. ದ ಮೌಂಟೇನ್ ರೇಂಜಸ್ ಆರ್ ಕಾಲ್ಡ್ as ಆಲ್ಪ್ಸ್ ಮೌಂಟೇನ್ಸ್. ಐ ಹೋಪ್ ಯು ಹ್ಯಾವ್ ಹರ್ಡ್ ಅಬೌಟ್ ಆಲ್ಪ್ಸ್ ಮೌಂಟೇನ್ಸ್. ಓಕೆನಾ? ಇದಂತೂ ಮೆಡಿಟರೇನಿಯನ್ ಸಿ ಆಯ್ತು. ಇಲ್ಲಿರ್ತಕ್ಕಂಥದ್ದು ಬೋರಾ ಆಯ್ತು, ಅಂದ್ರೆ ಯುಕ್ರೇನ್, ಪೋಲ್ಯಾಂಡ್ ಆ ಒಂದು ಪ್ರದೇಶಗಳಿಂದ ಈ ಕಡೆ ಕೆಳಗಡೆ ಬರ್ಲಿಲ್ಲ. ಓಕೆನಾ? ಸೊ ಈ ಮಾರುತಗಳನ್ನ ನಾವ್ ಏನಂತ ಕರಿತೀವಿ ನೋಡ್ರಿ. I'll try to write the names first of all. This wind is what is called as Helma. This wind is Mistral. This wind is Pon. This wind is Bora. And this wind is Karaburan. ಈ ಕಾರಾಬುರಾನ್ ಎಲ್ಲಿ ಕಂಡು ಬರ್ತದ ಆ ವಿಂಡ್ ಮೇಲ್ಗಡೆ, ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್, ದೇರ್ ಇಸ್ ಅ ಮೌಂಟೇನ್ ಲೈಕ್ ದಿಸ್. ಓಕೆನಾ? ಎಲಿವೇಟೆಡ್ ಲ್ಯಾಂಡ್ ಫಾರ್ಮ್ ಅದ ಇನ್ ದ ನೇಮ್ ಆಫ್ ಯುರಲ್ ಮೌಂಟೇನ್ಸ್. ಐ ಹೋಪ್ ಎವ್ರಿಬಡಿ ಹ್ಯಾವ್ ಹರ್ಡ್ ಅಬೌಟ್ ಯುರಲ್ ಮೌಂಟೇನ್ಸ್. It is very simple now. I'll directly try to write the features of these winds here. If you further concentrate, Buran is very similar to what? Very similar to blizzard that we saw in Greenland. Okay na? Other some directly we can write this as the cold winds and dry winds. But concentrate on Karaburan. Karaburan, can I say it is a katabatic wind as it is descending from the elevated landforms? If it is katabatic wind, one way it is katabatic wind into katabatic wind ittu andre, what does it become? It become warm and also it is dry. I hope everybody is understanding. Other joteg Bora nodri, even Bora is very similar. Sir, it is also cold and dry. Sir, look at the helm. They are also coming from the polar region, right? Once again, and they are also present over the continent. Other some idinu kada nanu ಏನಂತ ಬರಿಬಹುದು ಅಂದ್ರೆ cold and dry ಅಂತ ಬರಿಬಹುದು. Concentrate on Mistral also. It is also cold and dry. Concentrate on Phone once again. It is moving like this, right? It is crossing this particular mountain. Alps mountains cross ಮಾಡಿರ್ತಾವ. They become what? They become katabatic, sir. They become katabatic. They become warm. But what happens? They become dry also. Concentrate on this wind, which is present over the Mediterranean Sea. This Mediterranean Sea ಮೇಲ್ಗಡೆ ಇರತಕ್ಕಂತ wind, it is originating from these Levant countries. What are those Levant countries? The Israel and surrounding countries are what is called as Levant countries. ಅಲ್ಲಿಂದ ಲೆವೆಂಟ್ ಕಂಟ್ರೀಸ್ ಇಂದ ಒರಿಜಿನೇಟ್ ಆಗಿರತಕ್ಕಂಥ ಈ ಒಂದು ಮಾರುತಗಳಿಗೆ ನಾವೇನಂತ ಕರೀತೀವಿ? ಲೆವೆಂಟರ್ ಅಂತ ಕರೀತೀವಿ. ಆಸ್ ಅ ರಿಸಲ್ಟ್, ಅಂಡ್ ಇಟ್ ಈಸ್ ಆಲ್ಸೋ ಒರಿಜಿನೇಟಿಂಗ್ ಡ್ಯೂರಿಂಗ್ ವಿಂಟರ್. ಸರ್, ವಿಂಟರ್ ಒಳಗಿತ್ತಂದ್ರೆ ಡೆಫಿನೆಟ್ಲಿ ಸರ್ ಕೋಲ್ಡ್ ಇರ್ತದೆ ಸರ್, ಇದು ಕೋಲ್ಡ್. ಅಂಡ್ ಆಲ್ಸೋ ಕ್ಯಾನ್ ಐ ಸೇ ಇಟ್ ಈಸ್ ಮೂವಿಂಗ್ ಓವರ್ ದ ಸಿ ಸರ್ಫೇಸ್. ಅದ್ರ ಸಂಬಂಧ ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮಾರುತಗಳಲ್ಲಿ. ಅದರ ಸಂಬಂಧ ಇದನ್ನ ಏನ್ ಬರ್ಲಿತ್ತೆ ಅಂದ್ರೆ ಮಾಯಿಸ್ಟ್ ಅಂತ ಬರ್ಲಿತ್ತೆ. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ the winds and their features which are present in Europe as well as Asia. The winds which are present here, Buran and Karaburan, they are present in Asia. This is Central Asia and Russia. What? Karaburan. What about Buran? It is present in Siberia. Okay. What about Mistral? It is present in France. I'll try to write the location also. Note really. Can I say it is causing rainfall? It is causing rainfall in Spain and Portugal. Spain and Portugal. And here it is present in UK. Here it is present in France. Here it is present in Italy. Here it is present in Ukraine. Ukraine kada idu.
Here it is present in Central Asia, Central Asia, and here it is present in Siberia. Siberia. I hope everybody is understanding. So these are the most important ಅತ್ಯಂತ ಪ್ರಮುಖ ಸ್ಥಳೀಯ ಮಾರುತಗಳು ಎಲ್ಲೆಲ್ಲಿ ಕಂಡುಬರ್ತಿದ್ದಾವೆ ನೋಡ್ರಿ, ಯುರೋಪ್ ಮತ್ತು ಉತ್ತರ ಭಾಗದ ಏಷ್ಯಾದಲ್ಲಿ. ಸೊ ವಿ ಆರ್ ಅಟ್ ವಾಟ್, ವಿ ಆರ್ ಅಟ್ ಆಸ್ಟ್ರೇಲಿಯಾ ನಾವು. ಓಕೆನಾ, ಆಸ್ಟ್ರೇಲಿಯಾ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೋಡ್ರಿ. ಆಸ್ಟ್ರೇಲಿಯಾ ಎಕ್ಸಾಕ್ಟ್ಲಿ ಅಪಿಯರ್ಸ್ ಲೈಕ್ ದಿಸ್. ಓಕೆನಾ, ಆಸ್ಟ್ರೇಲಿಯಾ ಇಸ್ ಅಪಿಯರಿಂಗ್ ಲೈಕ್ ದಿಸ್. Australia is appearing like this. So Australia daga already we saw some three most important winds which are present like this, like this, like this, and like this. Further concentrate. ಈ winds ಗಳಿಗೆ ನಾವು ಏನಂತ ಕರೀತೀವಿ? ಇದಕ್ಕ ಫರ್ಮೆಂಟಲ್ ಡಾಕ್ಟರ್ ಅಂತ ಕರೀತೀವಿ. ಫರ್ಮೆಂಟಲ್ ಡಾಕ್ಟರ್. ಇದಕ್ಕ ಬ್ರಿಕ್ ಫಿಲ್ಟರ್ ಅಂತ ಕರೀತೀವಿ. ಬ್ರಿಕ್ ಫಿಲ್ಟರ್. ಇದಕ್ಕ ಸದರ್ಲಿ ಬಸ್ಟರ್ಸ್ ಅಂತ ಕರೀತೀವಿ. ಸದರ್ಲಿ ಬಸ್ಟರ್ಸ್. ಓಕೆ, ಕಾನ್ಸಂಟ್ರೇಟ್ ಆನ್ ಫರ್ಮೆಂಟಲ್ ಡಾಕ್ಟರ್. ಫರ್ಮೆಂಟಲ್ ಡಾಕ್ಟರ್ ಬಗ್ಗೆ ನಾನು ಲಕ್ಷಣಗಳನ್ನ ಬರೀಲಿಕ್ಕೆ ಟ್ರೈ ಮಾಡ್ತೇನೆ ಅಂತ. ಫರ್ಮೆಂಟಲ್ ಡಾಕ್ಟರ್, ವೇರ್ ಆರ್ ದೇ ಲೊಕೇಟೆಡ್? ದೇ ಆರ್ ಆಲ್ ಲೊಕೇಟೆಡ್ ಇನ್ ಆಸ್ಟ್ರೇಲಿಯಾ. ವೆಸ್ಟರ್ನ್ ಆಸ್ಟ್ರೇಲಿಯಾದಾಗ ಫರ್ಮೆಂಟಲ್ ಡಾಕ್ಟರ್ ಕಂಡು ಬರ್ತದೆ. ಯು ಮೈಟ್ ಹ್ಯಾವ್ ಹರ್ಡ್ ಆಫ್ ದ ಪ್ಲೇಸ್ ಕಾಲ್ಡ್ ಅಸ್ ಪರ್ತ್. ಪರ್ತ್ ಅಂತ ಹೇಳಿ ಪ್ಲೇಸ್ ಅದ ಇದೆ. ಫರ್ದರ್ ಇಫ್ ಯು ಟ್ರೈ ಟು ಕಾನ್ಸಂಟ್ರೇಟ್, ಇದೇ ಪ್ಲೇಸ್ ಅಲ್ಲಿ ನಾವೇನ್ ನೋಡ್ತಿರ್ತೀವಿ ಅಂದ್ರೆ ಒಂದು ಕೋಲ್ಡ್ ಓಷನ್ ಕರೆಂಟ್ಸ್ ನೋಡ್ತೀವಿ. ಈ ಓಷನ್ ಕರೆಂಟ್ಸ್ ಗೆ ವಾರ್ಮ್ ಆಸ್ಟ್ರೇಲಿಯನ್ ಕರೆಂಟ್ ಅಂತ ಕರಿತೀವಿ. ವೆಸ್ಟ್ ಆಸ್ಟ್ರೇಲಿಯನ್ ಕರೆಂಟ್ ಅಂತ ಕರಿತೀವಿ. And the ocean current is cold. Cold ocean current. I hope everybody is understanding. Cold. Cold ocean current. Cold ocean current. So cold ocean current in the influence agi fermental doctor cool agbitirtada. As a result, fermental doctor I can directly mention this as the cool winds or cold winds. Adar jotege Pacific Ocean inda athwa Indian Ocean inda it is carrying moisture and moving towards Perth. Definitely it is moist because the moisture content for the sea surfaces are very high. ಅದರ ಸಂಬಂಧ ಫರ್ಮೆಂಟಲ್ ಡಾಕ್ಟರ್ ಏನ್ ಬರ್ತದ, ಕೋಲ್ಡ್ ಆಗ್ಬಿಡ್ತದ ಅಂಡ್ ಮಾಯಿಸ್ಚರ್ ಆಗ್ಬಿಡ್ತದ. ಅಂಡ್ ಇಟ್ ಈಸ್ ಆಲ್ಸೋ causing bit of a rainfall here in this particular place. If you further concentrate, Australia's western most part is completely a desert. ಇಲ್ಲಿ ಬಹಳಷ್ಟು ಡೆಸರ್ಟ್ಸ್ ಕಂಡು ಬರ್ತಾವ. ಗ್ರೇಟ್ ಸ್ಯಾಂಡಿ ಡೆಸರ್ಟ್, ಗಿಬ್ಸನ್ ಡೆಸರ್ಟ್, ಗ್ರೇಟ್ ವಿಕ್ಟೋರಿಯಾ ಡೆಸರ್ಟ್, ಸಿಂಪ್ಸನ್ ಡೆಸರ್ಟ್, ತನಾಮಿ ಡೆಸರ್ಟ್. There are so many deserts here. ಈ ಡೆಸರ್ಟ್ ಆಲ್ರೆಡಿ ವಾರ್ಮ್ ಅದ, ಟ್ರಾಪಿಕಲ್ ಝೋನ್ ದಾಗ ವಾರ್ಮ್ ಅದ. ಅದರ ಜೊತೆಗೆ ಪರ್ತ್ ಅಂಡ್ ಇದು ಕೋಸ್ಟಲ್ ಪ್ಲೇಸಸ್ ಆರ್ ಆಲ್ಸೋ ವೆರಿ ವಾರ್ಮ್, ಹಾಟ್ ಕಂಡೀಷನ್ಸ್ ಇರ್ತಾವ. ಅದರ ಜೊತೆಗೆ ಫರ್ಮೆಂಟಲ್ ಡಾಕ್ಟರ್ ಏನ್ ಮಾಡ್ತಂದ್ರೆ ಈ ಕೋಲ್ಡ್ ವಿಂಡ್ಸ್ ಗಳನ್ನ ಆ ಸಿಟೀಸ್ ಗಳತ್ತ, ಪರ್ತ್ ಅಂಡ್ ಸರೌಂಡಿಂಗ್ ಸಿಟೀಸ್ ಗಳತ್ತ ತಗೊಂಡ್ ಹೋಗ್ತದ. ಅದ ರಿಸಲ್ಟ್ ಇಟ್ ಕ್ರಿಯೇಟ್ಸ್ ಅ ಕೂಲಿಂಗ್ ಎಫೆಕ್ಟ್. ಕೂಲಿಂಗ್ ಎಫೆಕ್ಟ್, ಈ ಕೂಲಿಂಗ್ ಎಫೆಕ್ಟ್ ನ ಕ್ರಿಯೇಟ್ ಮಾಡ್ತದ. ಆಸ್ ಅ ರಿಸಲ್ಟ್ ವಿ ಕಾಲ್ ಇಟ್ ಆಸ್ ಡಾಕ್ಟರ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಕೂಲಿಂಗ್ ಎಫೆಕ್ಟ್ ಏನ್ ಇನ್ಫ್ಲೂಯೆನ್ಸ್ ಮಾಡ್ತದ ಈ ಒಂದು ಪ್ಲೇಸಸ್ ಗಳತ್ತ, ಅದರ ಸಲುವಾಗಿ ಇದನ್ನ ನಾವು ಏನಂತ ಕರಿತೀವಿ, ಡಾಕ್ಟರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ವಿಂಡ್ ನೋಡ್ರಿ. ನೆಕ್ಸ್ಟ್ ವಿಂಡ್ ಯಾವ್ದದ? ನೆಕ್ಸ್ಟ್ ವಿಂಡಿಗೆ ನಾವ್ ಏನಂತ ಕರಿಬಹುದು ಅಂದ್ರೆ ಬ್ರಿಕ್ ಫಿಲ್ಟರ್ ಅಂತ ಕರಿಬಹುದು. ಓಕೆ, ಬ್ರಿಕ್ ಫಿಲ್ಟರ್. ಈ ಬ್ರಿಕ್ ಫಿಲ್ಟರ್ ನ ನೋಡ್ರಿ, ಡೆಫಿನೆಟ್ಲಿ ಇಟ್ ಇಸ್ ಕಮಿಂಗ್ ಫ್ರಮ್ ದ ಡೆಸರ್ಟ್ಸ್ ಟುವರ್ಡ್ಸ್ ದ ಸಿ. ಫ್ರಮ್ ದ ಡೆಸರ್ಟ್ಸ್ ಟುವರ್ಡ್ಸ್ ದ ಸಿ. ಡೆಫಿನೆಟ್ಲಿ ವಾಟ್ ಇಸ್ ದಟ್? ಡೆಫಿನೆಟ್ಲಿ ಇಟ್ ಈಸ್ ಅ ಡ್ರೈ ವಿಂಡ್. ಅಂಡ್ ಡೆಸರ್ಟ್ಸ್ ಕಡೆಯಿಂದ ಬರ್ಲಿಕ್ಕೆ ಡೆಫಿನೆಟ್ಲಿ ವಾರ್ಮ್ ಕೂಡ ಇರ್ತದೆ ಸರ್. ಅದು ವಾರ್ಮ್ ಅಂಡ್ ಡ್ರೈ ವಿಂಡ್. I hope everybody is understanding. Brick filter is originating from inlands, hence it is dry, and also coming from tropical towards the polar. Direction nodri, aram se ನಾವು warm anta baribodu. And we are left with one more last wind that we have got here is what is called as southerly busters. What about southerly busters now? Southerly busters are once again cold, sir. They are very similar to fermental doctor. Fermental doctor nodri ಮತ್ತು southerly busters nodri ಎರಡು ಸೇಮ್ ಟು ಸೇಮ್ ಕಾಣಲಿದ್ದಾವು. As a result, cold and moist. I hope everybody is understanding. It is this simple to understand. Cold, ಏನಪ್ಪಾ ಅಂದ್ರೆ ಲೋಕಲ್ ವಿಂಡ್ಸ್. ಸ್ಥಳೀಯ ಮಾರುತಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ simplest way is to remember their direction and location. Then try to understand the features of them. ಅಂದ್ರೆ ಆಜುಬಾಜು ಯಾವ ಪ್ರಾಕೃತಿಕ ವಿಭಾಗಗಳು ಕಂಡು ಬರ್ಲಿತ್ತಾವ ಅದರ ಆಧಾರದ ಮೇಲೆ ನೀವು ಕ್ಯಾಟಾಬೆಟಿಕ್ ಎನಾಬೆಟಿಕ್ ಅಂತ ಕನ್ಸಿಡರ್ ಮಾಡ್ಕೊಂಡು ನಾವೇನ್ ಮಾಡ್ಕೋಬಹುದು ಅಂದ್ರೆ ವಿ ಕ್ಯಾನ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದರ್ ಫೀಚರ್ಸ್. ಆ ಲಕ್ಷಣಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು. ಓಕೆನಾ? ಸೊ ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಒಂದು ಡೈಗ್ರಾಮ್ಸ್ ಅನ್ನ ನೋಡ್ರಿ, ಇಲ್ಲಿರ್ತಕ್ಕಂಥ ಡೈಗ್ರಾಮ್ ಅನ್ನ ನೋಡಿದ್ರೆ ಡೆಫಿನೆಟ್ಲಿ ವಾಟ್ ಹ್ಯಾಪನ್ಸ್ ಸರ್, ಇಲ್ಲಿ ಸಿ ಬ್ರೀಸ್ ಆಯ್ತಂದ್ರೆ ಡೆಫಿನೆಟ್ಲಿ ಇಟ್ ಇಸ್ ಕ್ಯಾರಿಂಗ್ ಮಾಯಿಸ್ಚರ್ ಸರ್. ಅದ್ರ ಸಂಬಂಧ ಮಾಯಿಸ್ಟ್ ಇರ್ತದೆ, ಇದು ಮಾಯಿಸ್ಟ್. ವಾಟ್ ಅಬೌಟ್ ಲ್ಯಾಂಡ್ ಬ್ರೀಸ್? ಇಟ್ ಇಸ್ ನಾಟ್ ಮಾಯಿಸ್ಟ್ ಸರ್, ಇಟ್ ಇಸ್ ಡ್ರೈ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಇಸ್ ವೆರಿ ಕ್ಲಿಯರ್. ಅಂಡ್ once again here sir, when they are down slope, can I say they are getting warm ಆಗಿತ್ತು. But when they are up slope, they are getting cold because of adiabatic process. Adiabatic
heating and cooling. I hope everybody is understanding. So it is this clear. And concentrate on all the winds that we have discussed. ಎಲ್ಲ winds ಗಳನ್ನ ನೋಡ್ಲಿಕ್ಕೆ ಟ್ರೈ ಮಾಡ್ರಿ. ಇಲ್ಲಿ ನಾನು once again I can write that it is adiabatic, cooling, right? Cooling. And here I can write as adiabatic heating. Okay. Further, if you try to concentrate the locations of the winds as well as the directions of the winds, and they are very clear. We can come across all the most important winds which are present over the earth like this. You have to practice drawing world maps and then drawing the directions, then try to remember the winds. It is very easy. 2 to 3 times practice ಮಾಡ್ರಿ, ಡೆಫಿನೆಟ್ಲಿ ಈ ಒಂದು ಏನಪ್ಪಾ ಅಂದ್ರೆ ಲೊಕೇಶನ್ಸ್ ಗಳನ್ನ ಮತ್ತೆ ಡೈರೆಕ್ಷನ್ಸ್ ಗಳನ್ನ ನೆನಪಿಡಬಹುದು. ಅದರ ಜೊತೆಗೆ we try to understand the winds one by one, continent wise ಡಿಸ್ಕಸ್ ಮಾಡಿದಾಗ ಈ ತರ ಕಂಡುಬರ್ತಿತ್ತು. ಓಕೆನಾ? ಅದರ ಜೊತೆಗೆ ನೋಡ್ರಿ ಸೌತ್ ಅಮೆರಿಕಾದ winds ಗಳು ಅಂಡ್ ಆಫ್ರಿಕಾದ winds ಗಳು, and here we understood about Europe and Asia's winds ಗಳು. We did not discuss about India's local winds. Okay. After that, we try to discuss at the last about Australian local winds. Australian local winds are the 3 most important, right? Fermanagh Doctor, Brickfielder, Southerly Busters. If Fermanagh Doctor definitely it is creating some relief, right, in the places that you are living in. Other some of the doctor anta karibodu. Cooling effector ಕೊಡ್ತಿರ್ತದ, ಅಥವಾ ಡಿಸೀಸ್ ಕಂಟ್ರೋಲರ್ ಮಾಡ್ತಿರ್ತದ, ಪೊಲ್ಯೂಷನ್ ಕಡಿಮೆ ಮಾಡ್ತಿರ್ತದ. ಯಾವ್ದಾರ ಒಂದು ಒಳ್ಳೆ ಫೀಚರ್ಸ್ ಇದ್ದಾಗಲೇ ಅದನ್ನ ನಾವು ಏನಂತ ಕರಿಬಹುದು, ಡಾಕ್ಟರ್ ಅಂತ ಕರಿಬಹುದು. ಫಾರ್ ಎಕ್ಸಾಂಪಲ್ ಈ ಫರ್ಮೆಂಟಲ್ ಡಾಕ್ಟರ್ ಅಂದ್ರೆ ಯಾಕಂದ್ರೆ ಇಟ್ ಇಸ್ ಕ್ರಿಯೇಟಿಂಗ್ ಕೂಲಿಂಗ್ ಎಫೆಕ್ಟ್ ಇನ್ ಪರ್ತ್, ರೈಟ್? ಇನ್ ದ ಸೇಮ್ ಮ್ಯಾನರ್ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್, ಇಲ್ಲಿ ಆಫ್ರಿಕಾದಾಗ ನೋಡ್ರಿ, ವಿ ಕಾಲ್ಡ್ ಇಟ್ ಅಸ್ ಕೇಪ್ ಡಾಕ್ಟರ್, ರೈಟ್? ಇಲ್ಲಿ ಕೇಪ್ ಡಾಕ್ಟರ್ ಅಂತ ಕರೆದೇವೆ ನೋಡ್ರಿ. ಎಲ್ಲದದು ಸರ್ ಫಸ್ಟ್ ವಿಂಡ್ ಕೇಪ್ ಡಾಕ್ಟರ್, ಕೋಲ್ಡ್ ಅಂಡ್ ಡ್ರೈ ಅದ. ಸೌತ್ ಆಫ್ರಿಕಾದಾಗ ಡಾಕ್ಟರ್ ಇದ್ದಾಗ ಕರಿತೇವಿ, ಕೇಪ್ ಟೌನ್ ದಾಗ ಇಟ್ ಇಸ್ ಲೆಸನಿಂಗ್ ಆರ್ ಡಿಕ್ರೀಸಿಂಗ್ ಪೊಲ್ಯೂಷನ್ ಅಂಡ್ ಡಿಸೀಸ್ ಫ್ರೀ ಮಾಡ್ಲಿರೋದು. ಅದ್ರ ಸಂಬಂಧ ಅದಕ್ಕೆ ಡಾಕ್ಟರ್ ಅಂತ ಕರೀವಿ. ಇನ್ ದ ಸೇಮ್ ಮ್ಯಾನರ್ even Harmattan is also called as doctor. Why are we calling Harmattan as doctor? Harmattan, it is cold and it creates cooling effect here in this particular place. Ghana, Togo, Benin, Ivory Coast, Burkina Faso, ಈ ಒಂದು ಕಂಟ್ರೀಸ್ ಗಳತ್ತ ಕೂಲಿಂಗ್ ಎಫೆಕ್ಟ್ ಮಾಡುತ್ತಾ. ಅದ್ರ ಸಂಬಂಧ ಅದಕ್ಕೆ ನಾವು ಡಾಕ್ಟರ್ ಅಂತ ಕರಿತೀವಿ. So these are the most important, the local winds which are present over the earth. Thank you.